ನಿನ್ನ ಬಲಗೈಯಲ್ಲಿ ಪರಿಪೂರ್ಣ ಸಮಾಧಾನ, ಶಾಶ್ವತ ಭಾಗ್ಯವು ನಿನ್ನಲ್ಲಿದೆ. Worship your Father, glorify your name, exalt your name. We magnify your name, O Lord. Glory, 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 Lord. Worship you, Father. We worship you, Lord. Oh, glory. ತಂದೆ, ಈ ಒಂದು ವೇಳೆಯಲ್ಲಿ ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. ನಾವು ನಿನ್ನಿಂದ ಕೇಳಲು ಬಯಸ್ತೇವೆ, ನಿನ್ನಿಂದ ನಾವು ಹೊಂದುತ್ತೇವೆ. We receive your voice, your utterance, your thoughts. We reject every inspiration of the world. We reject every thoughts which come against the word of God. ತಂದೆ, ಯಾರು ಆನ್ಲೈನಲ್ಲಿ ವೀಕ್ಷಿಸ್ತಾ ಇದ್ದರು, ಟಿವಿಯಲ್ಲಿ, ಅವರೆಲ್ಲರೂ ಕಂಫರ್ಟ್ ಆಗಲಿ, ಸಂತೈಸಲ್ಪಡಲಿ, ಕಟ್ಟಲ್ಪಡಲಿ. ಪ್ರತಿಯೊಬ್ಬರ ಪ್ರಶ್ನೆಗಳಿಗೆ ಉತ್ತರವಾಗಿ ನೀನು ಮಾತಾಡುತ್ತೆ. ತಂದೆ, ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತೇವೆ, ಯೇಸು ನಾಮದಲ್ಲಿ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಕೀರ್ತನೆಗಾರನು ಹೇಳುತ್ತಾನೆ, ಉದಯ ಕಾಲದಲ್ಲಿ ನಾನು ನಿನಗೆ ಪ್ರಾರ್ಥನೆಯನ್ನು ಸಲ್ಲಿಸುವೆನು, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸಲ್ಪಡುವುದು, ನಾನು ಸದುತ್ತರವನ್ನು ಎದುರು ನೋಡುವೆನು ಅಂತ. ನಾವು ಕೀರ್ತನೆ 5:3 ಓದಿದೆ ನಮಗೆ ಸಿಗ್ತದೆ. ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು, ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುವೆನು. ಪ್ರಿಯರೇ, ನಿಮ್ಮ ದಿನ ಪ್ರಾರಂಭವಾಗುವ ಮೊದಲು ನೀವು ದೇವರಿಂದ ಪ್ರಾರಂಭಿಸಿರಿ. ನಿಮ್ಮ ಪ್ರಾರ್ಥನೆಯೊಂದಿಗೆ ದಿನವನ್ನು ಪ್ರಾರಂಭಿಸಿರಿ. ಕೃತಜ್ಞತೆಯೊಡನೆ ದಿನವನ್ನು ಪ್ರಾರಂಭಿಸಿ, ಸ್ತುತಿಯೊಡನೆ ದಿನವನ್ನು ಪ್ರಾರಂಭಿಸಿ. ಯಾಕಂದರೆ ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ವ್ಯಕ್ತಿ, ಆತನು ದೇವರಿಂದ ಹುಟ್ಟಿದವನು. ಯುವರ್ ಫಂಕ್ಷನ್ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ಯು ಆರ್ ಸ್ಪೀಕಿಂಗ್ ಫ್ರಮ್ ಯುವರ್ ಸ್ಪಿರಿಟ್. ನೀವು ಆತ್ಮಿಕವಾಗಿ ನೀವು ಮಾತಾಡುವರು. ನಿಮ್ಮ ದಿನವನ್ನು ನೀವು ಮಾತಾಡ್ರಿ, ದಿನ ಹೇಗೆ ಹೋಗಬೇಕಂತ. ನೀವು ಮಾತಾಡಿದಾಗ ನಿಮ್ಮ ಮಾತುಗಳಿಗೋಸ್ಕರ ದೇವದೂತರು ಕಾರ್ಯಪ್ರವೃತ್ತರಾಗುತ್ತಾರೆ. ಈ ಸಂಗತಿಗಳು ನೀವು ಆತ್ಮಿಕ ವ್ಯಕ್ತಿಯಾದರೆ ಮಾತ್ರ ನಿಮಗೆ ಅರ್ಥ ಆಗ್ತದೆ. ಇಫ್ ಯು ಆರ್ ಎ ನ್ಯಾಚುರಲ್ ಮ್ಯಾನ್, ಇದು ನಿಮಗೆ ಕಷ್ಟ ಆಗ್ತದೆ. ಬಟ್ ನ್ಯಾಚುರಲ್ ಇದ್ದ ವ್ಯಕ್ತಿ ಒಂದು ವೇಳೆ ಆತನು ಹಂಬಲ್ ಆಗಿರುವುದಾದರೆ ಆತನು ಸ್ಪಿರಿಚುವಲ್ ವ್ಯಕ್ತಿ ಆಗುತ್ತಾನೆ. ದೇವರು ಅವನಿಗೆ ಕನ್ವಿಕ್ಷನ್ ಅನ್ನು, ಗ್ರಹಿಕೆಯನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಓಕೆ, ಆದ್ದರಿಂದ ನಿಮ್ಮ ಜೀವಿತವನ್ನು ನೀವು ಮಾತಾಡ್ರಿ. ಪ್ರತಿ ಬೆಳಿಗ್ಗೆ ಎದ್ದುಕೊಂಡು ನೀವು ಮಾತಾಡ್ರಿ. ಆಗ ನೀವು ದೇವರಾತ್ಮನಿಂದ ನಡೆಸಲ್ಪಡುತ್ತೀರಿ.
ನಿಮ್ಮ ಮಾತುಗಳು ನಿಮ್ಮನ್ನು ಪೊಸಿಷನ್ ಇಡ್ತವೆ, ನಿಮ್ಮ ಮಾತುಗಳು ನಿಮ್ಮನ್ನು ಆಳ್ತವೆ, ನಿಮ್ಮನ್ನು ಕಂಟ್ರೋಲ್ ಮಾಡ್ತವೆ. ಬೈಬಲ್ ಹೇಳ್ತದೆ, ನೀತಿವಂತರ ಹೆಜ್ಜೆಗಳು ದೇವರಿಂದ ನೇಮಿಸಲ್ಪಟ್ಟಿದೆ. ನಿಮ್ಮ ಹೆಜ್ಜೆಗಳಲ್ಲಿ ಉರುಳುಗಳಿರುವುದಿಲ್ಲ, ಬಲೆಗಳಿರುವುದಿಲ್ಲ, ಕತ್ತಲೆ ಇರುವುದಿಲ್ಲ, ಕನ್ಫ್ಯೂಷನ್ ಇರುವುದಿಲ್ಲ. ನಿಮ್ಮ ಮಾರ್ಗದಲ್ಲಿ ಬೆಳಕಿರ್ತದೆ, ಗೈಡ್ಲೈನ್ಸ್ ಇರ್ತದೆ. ಬೈಬಲ್ ಹೇಳ್ತದೆ, ಒಂದು ಮಾತನ್ನು ನೀನು ಘೋಷಿಸ್ತಿ, ಒನ್ ಥಿಂಗ್ ಯು ಡಿಕ್ರಿ, ಇಟ್ ವಿಲ್ ಎಸ್ಟಾಬ್ಲಿಷ್ ಅನ್ ಟು ಯು, ಲೈಟ್ ವಿಲ್ ಶೈನ್ ಆನ್ ಯುವರ್ ಪಾತ್. ಬೆಳಕು ನಿನ್ನ ಮಾರ್ಗದಲ್ಲಿ ಪ್ರಕಾಶಿಸುವುದು ಅಂತ ವಾಕ್ಯ ಹೇಳ್ತದೆ. ಒಂದು ಮಾತನ್ನು ನೀನು ಘೋಷಿಸ್ತಿ, ಬೆಳಿಗ್ಗೆ ಎದ್ದುಕೊಂಡು ಆತ್ಮದಲ್ಲಿ ಎದ್ದುಕೊಂಡು ಒಂದು ಮಾತನ್ನು ನೀವು ಮಾತಾಡುತ್ತೀರಿ, ಬೆಳಕು ನಿಮ್ಮ ಮಾರ್ಗದಲ್ಲಿ ಸರವಾಗಿ ಹೋಗುತ್ತದೆ. ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ನೀವು ಇರುತ್ತೀರಿ. ಸೋಮಾರಿಗಳಾಗ್ಬಿಡ್ರಿ, ಮಾತಾಡ್ರಿ. ಇಲ್ಲ ಅಂತ ಹೇಳಿದರೆ ಇತರರು ನಿಮಗೆ ಏನು ಮಾತಾಡಿದರೆ ಆ ಮಾತುಗಳಲ್ಲಿ ನೀವು ನಡೆಸಲ್ಪಡುತ್ತೀರಿ. ವರ್ಡ್ಸ್ ಆರ್ ವೆರಿ ಪವರ್ಫುಲ್. ಅದಕ್ಕೆ ಬೈಬಲ್ ಹೇಳುತ್ತೆ, ನಿನಗೆ ವಿರುದ್ಧವಾಗಿ ಕಲ್ಪನೆ ಮಾಡಿದ ಯಾವ ಆಯುಧವು ಜಯಿಸುವುದಿಲ್ಲ. ಎಲ್ಲ ನಾಲಿಗೆಗಳನ್ನು ನಿರ್ದೋಷಿ ಎಂದು ಖಂಡಿಸ್ತಿ. ಮೇ ಬಿ ನಿಮ್ಮ ವಿರುದ್ಧವಾಗಿ ಮಾತಾಡಿದ ಶಾಪದ ಮಾತುಗಳು, ಕೆಟ್ಟ ಮಾತುಗಳು, ಜನರ ಮಾತುಗಳು, ಮೀಡಿಯಾದ ಮಾತುಗಳು, ಸುತ್ತಮುತ್ತಲಿನ ಮಾತುಗಳು, ಆ ಮಾತುಗಳ ಹಿಂದೆ ಶಕ್ತಿ ಇದೆ. ಯಾವುದೇ ಒಬ್ಬ ವ್ಯಕ್ತಿ ನಿಮ್ಮನ್ನು ಆಶೀರ್ವಾದದ ಮಾತನ್ನು ಮಾತಾಡಿದರೆ ಇಟ್ ವಿಲ್ ರಿಲೀಸ್ ಸ್ಪಿರಿಚುವಲ್ ಇನ್ಫ್ಲುಯೆನ್ಸ್, ಹೆವನ್ಲಿ ಇನ್ಫ್ಲುಯೆನ್ಸ್. ಶಾಪದ ಮಾತುಗಳನ್ನು ಮಾತಾಡಿದರೆ ಅದು ನಿಮಗೆ ಏನು ತೊಂದರೆ ಮಾಡೋದಿಲ್ಲ, ಬಟ್ ನಿಮಗೆ ರಾಂಗ್ ಇನ್ಸ್ಪಿರೇಷನ್ ಸ್ಟಾರ್ಟ್ ಆಗ್ತದೆ. ಬಟ್ ಇದೆಲ್ಲ ಸ್ಕ್ಯಾಟರ್ ಆಗುವಂಥದ್ದು, ಇದೆಲ್ಲ ಹೊರಡುವಂಥದ್ದು ನೀವು ಮಾತಾಡುವ ಮಾತುಗಳಿಂದ ಎಲ್ಲ ನಲಿಫೈ ಆಗುತ್ತದೆ. ಪ್ರೈಸ್ ಗಾಡ್. ನೀವು ಇತರರ ಮಾತುಗಳಿಂದ ನಡೆಸಲ್ಪಡೋದಿಲ್ಲ, ನೀವು ಇತರರ ಇನ್ಸ್ಪಿರೇಷನಿಂದ ನಡೆಸಲ್ಪಡೋದಿಲ್ಲ. ನೀವು ದೇವರಿಂದ ಇನ್ಸ್ಪೈರ್ ಆಗ್ತೀರಿ, ದೇವರಿಂದ ನಡೆಸಲ್ಪಡುತ್ತೀರಿ, ದೇವರಿಂದನೇ ಹೊಂದುತ್ತೀರಿ, ದೇವರಿಂದ ಹೊಂದಿ ನೀವು ಮಾತಾಡುತ್ತೀರಿ. ಅದರಿಂದ ಬೆಳಿಗ್ಗೆ ಎದ್ದುಕೊಂಡು ನಿಮ್ಮ ಜೀವಿತವನ್ನು ನೀವು ಮಾತಾಡ್ರಿ. ನಾನು ಹೋಗುವಾಗ ಬರುವಾಗ ಕ್ರಿಸ್ತನಲ್ಲಿ ನನಗೆ ಶುಭವೇ ಉಂಟಾಗುವುದು, ನನಗೆ ಶುಭ ಉಂಟಾಗುವುದು. ನಾನು ಕೆಲಸಕ್ಕೆ ಹೋಗುವಾಗ ಬರುವಾಗ ನನಗೆ ಶುಭ ಉಂಟಾಗುವುದು. ಬೈಬಲ್ ಹೇಳ್ತದೆ, ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ, ಅವು ದಿನೇ ದಿನೇ ನೂತನವಾಗುತ್ತವೆ. ರಿಲೀಸ್ ನ್ಯೂ ಗ್ರೇಸ್, ಫ್ರೆಶ್ ಗ್ರೇಸ್. ದೇವರ ಕೃಪೆ, ದೇವರ ಕರುಣೆ, ದೇವರ ಫೇವರ್ ಅನ್ನು ರಿಲೀಸ್ ಮಾಡ್ರಿ. ಐ ಬಿಲೀವ್ ದ ಫ್ರೆಶ್ ಫೇವರ್ ವೆರ್ ಎವರ್ ಐ ಗೋ, ಫ್ರೆಶ್ ಗ್ರೇಸ್, ಫ್ರೆಶ್ ಮರ್ಸಿ ಆರ್ ರಿಲೀಸ್ ಇನ್ ದ ನೇಮ್ ಆಫ್ ಜೀಸಸ್. ಯಾವಾಗ ನೀವು ಮಾತಾಡುತ್ತೀರಿ, ಹೋ ದ ಹೆವನ್ ರೆಸ್ಪಾನ್ಸ್ ಮಾಡುತ್ತದೆ. ಹೆವನ್ಲಿ ಕೃಪೆ ನಿಮ್ಮ ಮೇಲೆ ಬಿಡುಗಡೆ ಆಗುತ್ತದೆ. ಎಲ್ಲಿ ಹೋಗುತ್ತೀರಿ, ಯು ವಿಲ್ ರಿಸೀವ್ ಫೇವರ್, ದಯೆಯನ್ನು ಹೊಂದುತ್ತೀರಿ. ಬಟ್ ನೀವು ಪ್ರಾರ್ಥನೆಯೊಡನೆ ನಿಮ್ಮ ದಿನವನ್ನು ನೀವು ಪ್ರಾರಂಭಿಸ್ತಿಲ್ಲ, ಫುಲ್ ಕನ್ಫ್ಯೂಸ್, ಫುಲ್ ಗಲಿಬಿಲಿ, ಫುಲ್ ಬ್ಯುಸಿ. ಕೆಲವೊಮ್ಮೆ ಹೇಳ್ತಾರೆ, ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಮಯ ಇಲ್ಲ, ವಾಕ್ಯ ಓದಲಿಕ್ಕೆ ಸಮಯ ಇಲ್ಲ. ಯಾಕಂತ ಹೇಳಿದ್ರೆ ಸ್ಪಿರಿಚುವಲ್ ವರ್ಲ್ಡ್ ನಿಮ್ಮನ್ನು ಬ್ಯುಸಿ ಆಗಿಡ್ತದೆ. ನಮಗೆ ಸಮಯ ಸಿಕ್ಕಿದಾಗ ನಾವು ಪ್ರಾರ್ಥನೆ ಮಾಡ್ತೇವಲ್ಲ. ಮೇಕ್ ಇಟ್ ಡಿಸಿಪ್ಲಿನ್, ಮೇಕ್ ಇಟ್ ಡಿಸೈಡ್. ತೀರ್ಮಾನ ಮಾಡ್ರಿ, ಡಿಸಿಪ್ಲಿನ್ ಮಾಡ್ರಿ. ಡಿಸಿಪ್ಲಿನ್ ಮಾಡಿ ನಿಮ್ಮ 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 ತಡೆಗಳನ್ನು ಡಿಕ್ಲೇರ್ ಮಾಡ್ರಿ, ಬಿಟ್ಟು ಹೋಗಲಿ ಅಂತ. ರೈಟ್? ನೀವು ತೀರ್ಮಾನ ಮಾಡಿದಾಗ ಪರಲೋಕ ಆಕ್ಟಿವೇಟ್ ಆಗ್ತದೆ, ದೇವದೂತರು ಆಕ್ಟಿವೇಟ್ ಆಗ್ತಾರೆ. ಒಬ್ಬ ದೇವಸೇವಕ ಯಾವಾಗಲೂ ಇನ್ನೊಂದು ಕಂಟ್ರಿಗೆಲ್ಲ ಹೋಗ್ತಾ ಇದ್ದ, ದೊಡ್ಡ ದೊಡ್ಡ ಕ್ರೂಸೈಡ್ಗಳನ್ನು ಮಾಡ್ತಾ ಇದ್ದ, ದೊಡ್ಡ ದೊಡ್ಡ ಕೂಟಗಳನ್ನು ಮಾಡ್ತಾ ಇದ್ದ. ಎವ್ರಿ ಟೈಮ್ ಆತನು ರಿಟರ್ನ್ ಬರುವಾಗ ಏನೋ ಒಂದು ತೊಂದರೆ, ಒಂದು ಡಿಲೇ ಆಗುವುದು, ಅಥವಾ ಏನೋ ಪ್ರಾಬ್ಲಮ್ ಆಗುವುದು, ಅಥವಾ ಏನೋ ಒಂದು ಆಗ್ತಾ ಇರೋದು ಪ್ರಾಬ್ಲಮ್. ಎವ್ರಿ ಟೈಮ್ ಆತನು ಅಬ್ಸರ್ವ್ ಮಾಡಿದ. ಆತನು ದೇವರ ಹತ್ರ ಕೇಳಿದ, ದೇವರೇ ಯಾಕೆ ಪ್ರತಿ ಸಂದರ್ಭದಲ್ಲಿ ನನಗೆ ರಿಟರ್ನ್ ಬರುವಾಗ ಪ್ರಾಬ್ಲಮ್ ಆಗೋದು,
ಅಥವಾ ಏನೋ ಒಂದು ತೊಂದರೆ, ನ್ಯಾಚುರಲ್ ಸಂಗತಿಗಳು, ಒಂದೇ ಗಾಳಿ ಬರುವುದು, ಮಳೆ ಬರುವುದು, ಏನೋ. ಆಗ ದೇವರ ಆತ್ಮ ಹೇಳಿದ, ನೀನು ಮಾತಾಡು, ನಿಶ್ಚಯವಾಗಿ ಶುಭವು ಕೃಪೆಯು ನನ್ನ ಜೀವಮಾನವಿಡೀ ಹಿಂಬಾಲಿಸುವುದು. ಡಿಕ್ಲೇರ್ ಇಟ್. ಮಾತಾಡು. ಆ ಸೇವಕ ಎದ್ದ ಆತ್ಮದಲ್ಲಿ ಅದನ್ನು ಡಿಕ್ಲೇರ್ ಮಾಡಿದ. ಎವ್ರಿ ಡೇ ನಿಶ್ಚಯವಾಗಿ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸಿತು. ನಾನು ಎಲ್ಲಿ ಹೋಗುತ್ತೇನೆ ನಿಶ್ಚಯವಾಗಿ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು ಡಿಕ್ಲೇರ್ ಮಾಡಿದ. ಆವತ್ತಿನಿಂದ ಆತನು ಸುರಕ್ಷಿತವಾಗಿ ಹೋಗ್ತಾ ಇದ್ದ, ಸುರಕ್ಷಿತವಾಗಿ ಹೋಗಿ ಬರ್ತಿದ್ದ. ಯಾವ ಪ್ರಾಬ್ಲಮ್ ಇಲ್ಲ. ಪ್ರೇರೆ, ನಮಗೆ ದೇವರು ವಿಜ್ಡಮ್ ಕೊಟ್ಟಿದ್ದಾನೆ, ದೇವರ ವಾಕ್ಯವನ್ನು ಕೊಟ್ಟಿದ್ದಾನೆ, ನಮ್ಮ ಜೀವಿತಕ್ಕೆ ಏನು ಮಾತಾಡಬೇಕಂತ. ಇತರರಿಂದ ನೀವು ನಡೆಸಲ್ಪಡುವವರಲ್ಲ, ನೀವು ವಾಕ್ಯದಿಂದ ನಡೆಸಲ್ಪಡುವವರು. ಕೆಲವು ಸಾಂಗ್ಗಳು ನೀವು ಲಿರಿಕ್ಸ್ನ ಪ್ರಕಾರ, ವಾಕ್ಯ ಪ್ರಕಾರ ಇಲ್ಲ ಅಂತ ಹೇಳಿದ್ರೆ ಹಾಡಬೇಡ್ರಿ. ಕಷ್ಟ ದುಃಖಗಳು ನನ್ನನ್ನು ಹಿಂಬಾಲಿಸುವಾಗ, ರೈಟ್, ರೋಗಗಳು ವ್ಯಾಧಿಗಳು ನನ್ನ ಹಿಂಬಾಲಿಸುವಾಗ ಅಂತ ಕೆಲವು ಹಾಡುಗಳಿತ್ತು. ಕಷ್ಟ ದುಃಖ ರೋಗ ನನ್ನ ಹಿಂಬಾಲಿಸುವಾಗ ಭಯಪಡನ್ನ. ಅಫ್ಕೋರ್ಸ್ ನೀನು ಭಯಪಡಬೇಕಾಗಿಲ್ಲ, ಯಾವುದು ನಿಮಗೆ ಮಾಡೋದಿಲ್ಲ. ನಿನ್ನ ಹಿಂಬಾಲಿಸ್ತಿಲ್ಲ, ಯಾಕೆ ನೀನು ಹಿಂಬಾಲಿಸ್ತಿದ್ದೆ? ಡೋಂಟ್ ಸ್ಪೀಕ್. ಬೈಬಲ್ ಎಲ್ಲಿ ಬರೆದಿದೆ ರೋಗಗಳು ವ್ಯಾಧಿಗಳು ನೀನು ಹಿಂಬಾಲಿಸು ಅಂತ? ನೋ. ಮೇ ಬಿ ಯಾವ ಸಾಂಗ್ ಅನ್ನು ಬರೆದಿದ್ದಾನೆ ಅದು ಅವರ ಅನುಭವ ಇರಬಹುದು, ಬಟ್ ಆ ಅನುಭವ ಈಗ ಇಲ್ಲ. ಅದನ್ನು ಕಂಟಿನ್ಯೂ ಆಗಿ ಅದು ಆಡಿದ ಅದೇ ಅನುಭವ ಅವನ ಜೀವಿತದಲ್ಲಿ ಇರುತ್ತದೆ. ಬಟ್ ನಿಶ್ಚಯವಾಗಿ ಶುಭವು ಕೃಪೆಯು ನಮ್ಮನ್ನು ಜೀವಮಾನವಿಡೀ ಹಿಂಬಾಲಿಸಿ. ದೇವರು ಹೇಳ್ತಾನೆ, ನಿಶ್ಚಯವಾಗಿ ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸುವುದು. ರೋಗ ನಿನ್ನ ಹಿಂಬಾಲಿಸ್ತದೆ ಇಲ್ಲ, ಶಾಪ ನಿಮ್ಮ ಹಿಂಬಾಲಿಸ್ತದೆ, ದುರಾತ್ಮಗಳು ನಿಮ್ಮ ಹಿಂಬಾಲಿಸ್ತದೆ ಅಂತ ಹೇಳಿಲ್ಲ. ಯಾವುದೋ ಒಂದು ಬೋಧನೆ ಕೇಳ್ತೀರಿ, ದುರಾತ್ಮಗಳು ನಿಮ್ಮ ಹಿಮ್ಮೆಟ್ಟಿ ಬರುತ್ತವೆ, ರೋಗಗಳು ನಿಮ್ಮ ಹಿಮ್ಮೆಟ್ಟಿ ಬರುತ್ತವೆ ಅಂತ. ನೀವು ಏನು ಹೇಳುತ್ತೀರಿ ಅದು ಹಿಂಬಾಲಿಸ್ತದೆ. ನೀನು ಏನು ಹೇಳುತ್ತೀರಿ ಅವುಗಳಿಗೆ ನೀವು ಹಿಂಬಾಲಿಸಲಿಕ್ಕೆ ಪರ್ಮಿಷನ್ ಕೊಡ್ತೀರಿ, ಅನುಮತಿ ಕೊಡ್ತೀರಿ. ಅದಕ್ಕೋಸ್ಕರ ಅನೇಕರ ಜೀವಿತದಲ್ಲಿ ಸಂಕಟಗಳು, ಕಷ್ಟಗಳು. ಯಾಕೆ? ದುಸ್ಸಾಹಸವು ಸದಾಚಾರವನ್ನು ಕೆಡಿಸ್ತದೆ. ಇಂಥ ಅಮಲ್ನಿಂದ ಹೊರಗೆ ಬನ್ನಿರಿ. your words are very powerful. ನೀವೇನು ಹೇಳುತ್ತೀರಿ ಅದು ನಿಮ್ಮನ್ನು ಆಳ್ತದೆ. ನಿಮ್ಮ ಮಾತುಗಳು ಕೇವಲ ಮಾತುಗಳಲ್ಲ, ಅವುಗಳ ಹಿಂದೆ ಜೀವ ಮತ್ತು ಮರಣ ಇದೆ. ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ತೇನೆ. ಯೇಸು ಒಂದು ಮಾತು ಹೇಳಿದೆ, ರೈಟ್? ನಾನು ಮಾತಾಡಿದ ಮಾತುಗಳು ಆತ್ಮವಾಗಿಯೂ ಜೀವವಾಗಿದೆ. ನೀವು ವಾಕ್ಯವನ್ನು ಮಾತಾಡಿದಾಗ ನಿಮ್ಮ ಮಾತುಗಳು ಆತ್ಮ ಮತ್ತು ಜೀವವಾಗಿದೆ. ನೀವು ರಾಂಗ್ ಮಾತಾಡುವಾಗ ಆತ್ಮ ಮತ್ತು ಮರಣ. ಬಟ್ ಒಂದು ನೆನಪಿಟ್ಟುಕೊಳ್ಳಿ, ನೀವು ಮಾತಾಡುವ ಪ್ರತಿಯೊಂದು ಮಾತುಗಳ ಹಿಂದೆ ದ ಸ್ಪಿರಿಚುವಲ್ ವರ್ಲ್ಡ್ ಇದೆ. ಈಸಿಯಾಗಿ ಹೇಳುವುದಾದರೆ ದೇರ್ ಆರ್ ಸ್ಪಿರಿಟ್. ಯೇಸು ಹೇಳಿದ, ನಾನು ಮಾತಾಡಿದ ಮಾತುಗಳು ಆತ್ಮ ಮತ್ತು ಮರಣ ಅಲ್ಲ, ಆತ್ಮ ಮತ್ತು ಜೀವ. ಹಾಗಾದ್ರೆ ನೀವು ಮಾತಾಡುವ ಮಾತುಗಳು ಆತ್ಮವಾಗಿರ್ತವೆ, ಬಟ್ ಅದು ಜೀವವ ಮರಣವನ್ನು ನೀವು ಡಿಸೈಡ್ ಮಾಡಿ. ಕೀರ್ತನೆ ಜ್ಞಾನೋಕ್ತಿ ಹೇಳ್ತದೆ, ನಮ್ಮ ನಾಲಿಗೆಯಲ್ಲಿ ಜೀವ ಮತ್ತು ಮರಣ ಇದೆ. ಓಕೆ, ಆತ್ಮ ಮತ್ತು ಜೀವ ಅಥವಾ ಆತ್ಮ ಮತ್ತು ಮರಣ, ಆತ್ಮ ಮತ್ತು ಕನ್ಫ್ಯೂಷನ್, ಆತ್ಮ ಮತ್ತು ರೋಗ ಅಥವಾ ಆತ್ಮ ಮತ್ತು ಆರೋಗ್ಯ, ಆತ್ಮ ಮತ್ತು ಸಮೃದ್ಧಿ. ಅದರಿಂದ ಬೆಳಿಗ್ಗೆ ಎದ್ದುಕೊಂಡು ನೀವು ವಾಕ್ಯವನ್ನು ಮಾತಾಡ್ರಿ. ಸ್ಪೀಕ್ ಗಾಡ್ಸ್ ವರ್ಡ್. ದೇವರ ವಾಕ್ಯವನ್ನು ಮಾತಾಡಿದಾಗ ದೇವದೂತರು ನಿಮಗೋಸ್ಕರ ಕಾರ್ಯಪ್ರವೃತ್ತರಾಗುತ್ತಾರೆ, ಫಂಕ್ಷನ್ ಆಗುತ್ತಾರೆ. ಮಾರ್ನಿಂಗ್ ಎದ್ದುಕೊಂಡು ಮುಖ ತೊಳೆದುಕೊಂಡು ಜಾಗಿಂಗ್ಗೆ ಹೋಗೋ ಮೊದಲು ಪ್ರಾರ್ಥನೆ ಮಾಡಿರಿ, ಮತ್ತೆ ಜಾಗಿಂಗ್ಗೆ ಹೋಗಿರಿ.
ನೀವು ಪ್ರಾರ್ಥನೆ ಮಾಡೋದಿಲ್ಲ. ಜಾಗಿಂಗ್ಗೆ ಹೋಗಿ ಒಂದು ಬಿದ್ದರೆ ಮತ್ತೆ ಆ ದಿವಸ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಪ್ರಾರ್ಥನೆ ಮಾಡಿ ಜಾಗಿಂಗ್ಗೆ ಹೋದರೆ ನಿನ್ನ ಕಾಲು ಕಲ್ಲಿಗೆ ತಗಲಂತೆ ದೇವದೂತರಿಗೆ ಆಲ್ರೆಡಿ ನೀವು ಅಪ್ಪಣೆ ಕೊಟ್ಟಿದ್ದೀರಿ. ಅವರು ನಿಮ್ಮನ್ನು ಹಿಡಿತಾರೆ. ದೊಡ್ಡ ಎಲುಬು ಮುರಿಯುವ ಬದಲು ಏನಾಗ್ತದೆ, ದೇವರು ಕಾಪಾಡ್ತಾನೆ. ಬೈಬಲ್ ಹೇಳ್ತೆ ಆತನು ನೀತಿವಂತರ ಎಲುಬುಗಳನ್ನು ಕಾಪಾಡುತ್ತಾನೆ, ಅವುಗಳಲ್ಲಿ ಒಂದು ಕೂಡ ಮುರಿಯುವುದಿಲ್ಲ. ಅದನ್ನು ಮಾತಾಡ್ರಿ. ನಿಮ್ಗೇನಾಗಬೇಕು? ಎವ್ರಿ ಡೇ ಫ್ರೆಶ್ ಮಾತಾಡ್ರಿ. ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ, ಅವು ದಿನೇ ದಿನೇ ನೂತನವಾಗ್ತದೆ, ಫ್ರೆಶ್. ಇಲ್ಲ, ನಾನು ನಿನ್ನೆ ಮಾತಾಡಿದ್ದೇನೆ. ನಿನ್ನೆ ನೀನು ಊಟ ಮಾಡಿದ್ದು, ಇವತ್ತು ಯಾಕೆ ಊಟ ಮಾಡ್ತಿ? ನಿನ್ನೆ ಬ್ರೇಕ್ಫಾಸ್ಟ್ ಮಾಡಿದ್ದು, ಇವತ್ತು ಯಾಕೆ ಬ್ರೇಕ್ಫಾಸ್ಟ್ ಮಾಡ್ತಿ? ಎಲ್ಲರಿಗೂ ಫ್ರೆಶ್ ಬ್ರೇಕ್ಫಾಸ್ಟ್ ಬೇಕು, ಎಲ್ಲರಿಗೂ ಫ್ರೆಶ್ ಡಿನ್ನರ್, ಫ್ರೆಶ್. ಫ್ರಿಜ್ ಅದು ಬೇಡ, ರೈಟ್? ಫ್ರೆಶ್ ಬಿಸಿ ಬಿಸಿ ಬೇಕು. ಅದೇ ರೀತಿ ಕೂಡ ಆತ್ಮಿಕ ಲೋಕದಲ್ಲಿ ಬಿಸಿ ಬಿಸಿ ಮಾತಾಡ್ರಿ, ಉರಿಯಿರಿ. ಆತನ ಕೃಪಾವರಗಳು ಫ್ರೆಶ್ ಆಗಿ ದೊರೆಯುತ್ತವೆ, ನೂತನವಾಗಿ ದೊರೆಯುತ್ತವೆ. ಅದರ ಟೇಕ್ ಅಡ್ವಾಂಟೇಜ್. ದೇವರು ದಿನೇ ದಿನೇ ಹೊಸ ಕೃಪೆಯನ್ನು ಕೊಡುತ್ತಾನೆ. ನಿನ್ನ ಕೃಪೆ ಅಲ್ಲ, ಹೊಸ ಕೃಪೆಯನ್ನು ಕೊಡ್ತಾನೆ, ಹೊಸ ಕರುಣೆಯನ್ನು ಕೊಡ್ತಾನೆ. ನ್ಯೂ ಮರ್ಸಿ, ದೇ ಆರ್ ನ್ಯೂ ಎವ್ರಿ ಮಾರ್ನಿಂಗ್. ಬೈಬಲ್ ಹೇಳ್ತದೆ. ಓಕೆ, ಇಲ್ಲ, ನಾನು ಮೊನ್ನೆ ಹೋದ ತಿಂಗಳಲ್ಲಿ 3 ದಿನ ಕಂಟಿನ್ಯೂ ಫಾಸ್ಟಿಂಗ್ ಪ್ರೇಯರ್ ಮಾಡಿದ್ದೆ. ಈಗ ಎಷ್ಟು ದಿನ ಆಯ್ತು? ಅದರ ನಂತರ ಬೈಬಲ್ ಓದಲೇ ಇಲ್ಲ, ಅದರ ನಂತರ ಪ್ರಾರ್ಥನೆ ಮಾಡಲೇ ಇಲ್ಲ. ನೋ, ಎವ್ರಿ ಡೇ ನಿಮ್ಮ ಗಿಡಗಳಿಗೆ ನೀರು ಹಾಕ್ತೀರಿ, ಪ್ರತಿದಿನ ನಿಮ್ಮ ಮರಗಳಿಗೆ ನೀರು ಹಾಕ್ತೀರಿ, ಪ್ರತಿದಿನ ನೀವು ಊಟ ಮಾಡುತ್ತೀರಿ. ವಾಟ್ ಅಬೌಟ್ ಯುವರ್ ಸ್ಪಿರಿಟ್? ನಿಮ್ಮ ಆತ್ಮವನ್ನು ಬೈಬಲ್ ಹೇಳ್ತದೆ ಒಂದು ಟ್ರೀಗೆ, ಒಂದು ಮರಕ್ಕೆ ಸಮಾನ ಮಾಡಲ್ಪಟ್ಟಿದೆ. ದುಷ್ಟರ ಆಲೋಚನೆ ನಡೆಯದೆ, ಪಾಪಾತ್ಮನ ಮಾರ್ಗದ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಹಗಲು ಇರುಳು ಅದನ್ನೇ ಧ್ಯಾನ ಮಾಡುವವನು ಅವನೆಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರ. ದಟ್ ಮೀನ್ಸ್ ಆ ಮರಕ್ಕೆ ಕಂಟಿನ್ಯೂ ಆಗಿ ನೀರು ಇದೆ. ವಾಕ್ಯವನ್ನು ಮೆಡಿಟೇಟ್ ಮಾಡುವುದಂದರೆ ನಿನ್ನ ಆತ್ಮವನ್ನು ದೇವರ ವಾಕ್ಯ ಎಂಬ ನೀರಿಗೆ ನೀನು ಕನೆಕ್ಟ್ ಮಾಡಿಡುತ್ತೆ. ನೀನು ದುಷ್ಟರ ಆಲೋಚನೆಯಂತೆ, ಪಾಪಾತ್ಮನ ಮಾರ್ಗ, ಧರ್ಮನಿಂದಕ್ಕೆ ಕೂತುಕೊಳ್ಳುವುದಂತ ಹೇಳಿದ್ರೆ ನೀನು ಡ್ರೈ ಲ್ಯಾಂಡಲ್ಲಿ ಇರುವಂಥದ್ದು. ಅವರು ನಿನ್ನ ನೀರಿನಿಂದ ಎಳಿಲಿಕ್ಕೆ ನೋಡ್ತಾರೆ. ಬಟ್ ದೇವರ ವಾಕ್ಯದ ಮೆಡಿಟೇಷನ್ ನಿನ್ನ ನೀರಿನಲ್ಲಿ ನಿರಂತರವಾಗಿ ಕನೆಕ್ಟ್ ಆಗಿರುವಂತೆ ಮಾಡುತ್ತದೆ. Your spirit is connecting to the realm of the spirit, to God. Okay, the Bible ಹೇಳ್ತದೆ ಆ ಮರ ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ, ಅದರ ಎಲೆ ಬಾಡುವುದೇ ಇಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನು ಕೈ ಹಾಕಿದ ಕೆಲಸವು ಸಫಲವಾಗ್ತದೆ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ದಿನಾಲೂ ದೇವರ ವಾಕ್ಯವನ್ನು ಓದಿರಿ, ದಿನಾಲೂ ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಿ. ಮೆಡಿಟೇಟ್ ಗಾಡ್ಸ್ ವರ್ಡ್. ಒಂದು ವಚನವನ್ನು ನಾನು ಓದ್ತೇನೆ. ಜ್ಞಾನೋಕ್ತಿ 24:13. ಕಂದ, ಜೇನು ಚೆನ್ನಾಗಿದೆ ಅಲ್ಲವೇ? ಜೇನುತುಪ್ಪ ನಿನ್ನ ಬಾಯಿಗೆ ಸಿಹಿಯಷ್ಟೇ, ಅದನ್ನು ತಿನ್ನು. ಇಲ್ಲಿ ಫಿಸಿಕಲಿ ಮಾತಾಡುವಂಥದ್ದು. ಕಂದ, ಜೇನು ಚೆನ್ನಾಗಿದೆ ಅಲ್ಲವೇ? ಜೇನುತುಪ್ಪ ನಿನ್ನ ಬಾಯಿಗೆ ಸಿಹಿ ಅಷ್ಟೇ, ಅದನ್ನು ಬಿಸಾಡು ಅಂತ ಹೇಳಿದ್ರೆ ಅದನ್ನು ತಿನ್ನು. ನಿನ್ನ ಇಂದ್ರಿಯಗಳು, ನಿನ್ನ ಪಂಚೇಂದ್ರಿಯಗಳು, ಜೇನು ಚೆನ್ನಾಗಿದೆ, ಜೇನು ಒಳ್ಳೆಯದು, ನಿನಗೆ ಇನ್ಫಾರ್ಮೇಷನ್ ಇದೆ. ಜೇನು ಕೆಲವೊಂದು ಇಮ್ಯುನಿಟಿಗೆಲ್ಲ ಒಳ್ಳೆಯದು ಅಂತ ಇನ್ಫಾರ್ಮೇಷನ್ ಇದೆ. ಜೇನು ಚೆನ್ನಾಗಿದೆ, ಸಿಹಿ, ನಿನ್ನ ನಾಲಿಗೆ ಅದನ್ನು ಟೇಸ್ಟ್ ಮಾಡ್ತದೆ. ನೆಕ್ಸ್ಟ್ ಹೇಳ್ತದೆ ಅದನ್ನು ತಿನ್ನು. ಅದೇ ರೀತಿ ಜ್ಞಾನವು ನಿನ್ನ ಆತ್ಮಕ್ಕೆ ಹೀಗೇ ಇರುವುದನ್ನು ತಿಳಿದುಕೋ. ದ ವರ್ಡ್ ಆಫ್ ಗಾಡ್, ಜ್ಞಾನವು ನಿನ್ನ ಸ್ಪಿರಿಚುವಲ್ ಇಮ್ಯುನಿಟಿಯನ್ನು ಇನ್ಕ್ರೀಸ್ ಮಾಡುತ್ತದೆ. ಓಕೆ, ಸ್ಪಿರಿಚುವಲ್ ಇಮ್ಯುನಿಟಿ, ಸಾಮರ್ಥ್ಯವನ್ನು ಇನ್ಕ್ರೀಸ್ ಮಾಡುತ್ತದೆ. ಜ್ಞಾನವು ನಿನ್ನ ಆತ್ಮಕ್ಕೆ ಹೀಗೆ ಇರುವುದೆಂದು ಫಸ್ಟ್ ನೀನು ತಿಳಿದುಕೋ. ಬೈಬಲ್ ತಿಳಿದುಕೋ. ಓಕೆ, ಅದನ್ನು ಪಡೆದುಕೊಂಡರೆ ಮುಂದೆ ಫಲಕಾಲ ಬರುವುದು, ನಿನ್ನ ನಿರೀಕ್ಷೆ ನಿರರ್ಥಕವಾಗುವುದು. ಇಲ್ಲಿ ಕೇಳ್ರಿ, ದೇವರ ವಾಕ್ಯ ನೀನು ಕೇಳ್ತಾ ಇರುವಾಗ
ಅದು ಆತ್ಮಿಕ ಲೋಕದಲ್ಲಿ ಅದು ಕೆಲಸ ಮಾಡ್ತದೆ. ಇಟ್ ವಿಲ್ ವರ್ಕ್ ಇನ್ ಯುವರ್ ಸ್ಪಿರಿಟ್. ಜೇನು ನೀನು ತಿಂದಾಗ ಕೇವಲ ನೀನು ತಿನ್ನುವುದು ಮಾತ್ರ ಅಲ್ಲ, ನಿನ್ನ ದೇಹಕ್ಕೆ ಸಾಮರ್ಥ್ಯವನ್ನು ಮಾಡುತ್ತದೆ. ಆಗ ನಿನಗೆ ಖಾಲಿ ಟೇಸ್ಟ್ ಆಗಿ ಮಾತ್ರ ಕಾಣಬಹುದು, ಬಟ್ ನಿನ್ನ ದೇಹಕ್ಕೆ ಅದು ಆರೋಗ್ಯವನ್ನುಂಟು ಮಾಡುತ್ತದೆ, ಬೂಸ್ಟ್ ಮಾಡುತ್ತದೆ ನಿನ್ನ ದೇಹಕ್ಕೆ. ಅದೇ ರೀತಿ ವಾಕ್ಯ ಕೇಳುವಾಗ ನಿನಗೆ ಖುಷಿಯಾಗಿ ಕಾಣ್ಬೋದು, ಅಷ್ಟು ಮಾತ್ರ ಅಲ್ಲ, ಆ ವಾಕ್ಯವನ್ನು ನೀನು ಮರೆತರೂ ಆ ವಾಕ್ಯ ಆತ್ಮಿಕ ಲೋಕದಲ್ಲಿ ನಿನಗೋಸ್ಕರ ಅದು ಕೆಲಸ ಮಾಡುತ್ತದೆ, ಮುಂದೆ ಫಲಕಾಲ ಬರುತ್ತದೆ. ಎವ್ರಿ ವರ್ಡ್ ಯು ಆರ್ ಲಿಸನಿಂಗ್, ಪ್ರತಿ ವಾಕ್ಯ ನೀನು ಕೇಳ್ತಿರುವಾಗ ನಿನ್ನ ಜೀವಿತ ಫ್ರೂಟ್ಫುಲ್ ಆಗ್ತದೆ. ಅದೇ ರೀತಿ ಕೆಟ್ಟ ಮಾತುಗಳನ್ನು ನೀನು ಕೇಳಿದರೂ, ಕೆಟ್ಟ ಮಾತುಗಳನ್ನು ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬಲ್ಲಿ ಬೇಡವಾದ ಅಶ್ಲೀಲ ಸಂಗತಿ ರೀಲ್ಸ್ಗಳನ್ನು ನೀವು ನೋಡಿದರೆ ಆಗ ಏನಾಗುವುದಿಲ್ಲ, ಬಟ್ ಮುಂದಿನ ದಿನದಲ್ಲಿ ಅದರ ಫಲವನ್ನು ನೀವು ಕಾಣುತ್ತೀರಿ, ನೆಗೆಟಿವ್ ಫ್ರೂಟ್. ಹಾಗೇನಾಗುವುದಿಲ್ಲ, ಒಂದು ರಾಂಗ್ ಫಲಕಾಲ ಬರುತ್ತದೆ. ಬಟ್ ವಾಕ್ಯವನ್ನು ಕೇಳುವಂಥದ್ದು ವೇಸ್ಟ್ ಅಂತ ಅನಿಸ್ಬೇಡ್ರಿ, ವಾಕ್ಯವನ್ನು ಓದುವಂಥದ್ದು ವೇಸ್ಟ್ ಅಂತ ಅನಿಸ್ಬೇಡ್ರಿ, ವಾಕ್ಯವನ್ನು ಮೆಡಿಟೇಟ್ ಮಾಡುವಂಥದ್ದು ಆಗ ನಿಮ್ಗೆ ಗೊತ್ತಾಗುವುದಿಲ್ಲ, ಬಟ್ ಆತ್ಮಿಕ ಲೋಕದಲ್ಲಿ ಅದು ಕೆಲಸ ಮಾಡುತ್ತದೆ, ಅದು ಫಲ ಬರುತ್ತದೆ. ಅದಕ್ಕೆ ಬೈಬಲ್ ಹೇಳ್ತದೆ, ಜ್ಞಾನವು ನಿನ್ನ ಆತ್ಮಕ್ಕೆ ಹೀಗೆ ಇರುವುದನ್ನು ತಿಳಿದುಕೋ, ಅದನ್ನು ಪಡೆದುಕೊಂಡರೆ ಮುಂದೆ ಫಲಕಾಲ ಬರುವುದು, ನಿನ್ನ ನಿರೀಕ್ಷೆ ನಿರರ್ಥಕವಾಗುವುದು. ನಿರೀಕ್ಷೆ ಅಂದರೆ ನಿನ್ನ ಹೋಪ್, ನಿನ್ನ ಪಿಕ್ಚರ್, ನಿನ್ನ ಇಮ್ಯಾಜಿನೇಷನ್, ಅದು ನಿರರ್ಥಕವಾಗುವುದಿಲ್ಲ, ಅದು ಫ್ರೂಟ್ ಕೊಡುತ್ತದೆ. ಅದರಿಂದ ವಾಕ್ಯವನ್ನು ಯಾವಾಗಲೂ ಮೆಡಿಟೇಟ್ ಮಾಡಿರಿ. ವಾಕ್ಯ ಮೆಡಿಟೇಟ್ ಮಾಡಿದಾಗ ಅದು ನಿಮ್ಮ ಆತ್ಮದೊಳಗೆ ಕೂತ್ಕೊಳ್ತದೆ, ಆ ವಾಕ್ಯವನ್ನು ಮಾತಾಡುತ್ತೀರಿ. ಇವನ್ ನಿಮ್ಮ ಮಕ್ಕಳಿಗೆ ನೀವೇನು ಮಾತಾಡ್ತೀರಿ? ಒಬ್ಬ ಗಂಡ ತನ್ನ ಪತ್ನಿಗೆ ಏನು ಮಾತಾಡುತ್ತಾನೆ, ಆಗ ಅದು ನ್ಯಾಚುರಲ್ ಆಗಿ ಕಾಣಬಹುದು, ಅದು ನ್ಯಾಚುರಲ್ ಆಗಿ ಕಾಣಬಹುದು. ಬಟ್ ಏನು ಮಾತಾಡುತ್ತೆ ದೇ ವಿಲ್ ಇನ್ಸ್ಪೈರ್ ಡೇ ಬೈ ಡೇ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ನೀವು ನೆಗೆಟಿವ್ ಮಾತಾಡಿದರೆ ನೆಗೆಟಿವ್ ಇನ್ಸ್ಪಿರೇಷನ್ ಅವರಿಗೆ ದೊರಕ್ತದೆ. ಬಟ್ ಇವತ್ತು ನಿಮ್ಮ ಮಕ್ಕಳು ಕಠಿಣವಾಗಿ ಕಾಣಬಹುದು, ಏನೋ ಮೂರ್ಖರಾಗಿ ಕಾಣಬಹುದು, ಬಟ್ ನೀವು ವಾಕ್ಯವನ್ನು ಅವರಿಗೋಸ್ಕರ ಕಂಟಿನ್ಯೂ ಆಗಿ ಮಾತಾಡಿದರೆ, ಅಂಜೂರದ ಮರದ ಬಗ್ಗೆ ಮಾತಾಡದೆ ಬೆಟ್ಟದ ಬಗ್ಗೆ ಮಾತಾಡಿದರೆ, ಬೆಟ್ಟಕ್ಕೆ ಮಾತಾಡಿದರೆ, ಆ ಮಕ್ಕಳಿಗೆ ಮಾತಾಡಿದರೆ, ಅವರ ಸ್ಪಿರಿಟ್ ಆ ವಾಕ್ಯವನ್ನು ಕೇಳ್ತದೆ, ಅವರ ಸ್ಪಿರಿಟ್ ಇನ್ಸ್ಪಿರೇಷನ್ ಅನ್ನು ಹೊಂದುತ್ತದೆ. ಡೇ ಬೈ ಡೇ ಇನ್ಸ್ಪಿರೇಷನ್ ಹೊಂದುತ್ತದೆ. ಡೇ ಬೈ ಡೇ ಯು ಆರ್ ರಿಲೀಸಿಂಗ್ ಏಂಜಲ್ ಟು ಗೈಡ್ ದೆಮ್, ಟು ಲೀಡ್ ದೆಮ್. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿಮ್ಮ ಮಕ್ಕಳು ಬದಲಾಗ್ತಾರೆ, ಗೊತ್ತಿಲ್ಲದ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ಫಲಕಾಲ ಬರುತ್ತದೆ. ಅದೇ ರೀತಿ ನೀವು ಮಾತಾಡುವಂಥ ಪ್ರತಿಯೊಂದು ನೆಗೆಟಿವ್ ಮಾತುಗಳು ಅವರ ಜೀವಿತದಲ್ಲಿ ಅವರು ಹಾಗೆ ಮಾಡುತ್ತದೆ. ಕೆಲವೊಮ್ಮೆ ಬೇರೆ ಮಕ್ಕಳನ್ನು ನೋಡಿ ನಿಮ್ಮ ಮಕ್ಕಳಿಗೆ ನೀವು ಏನೇನು ಮಾತಾಡಬಹುದು, ಅವರ ಕಂಡೀಷನ್ ಮಾತಾಡಬಹುದು, ಬಟ್ ಕರೆಕ್ಷನ್ ಇಸ್ ಡಿಫ್ರೆಂಟ್. ಕಂಟಿನ್ಯೂ ಆಗಿ ಸೀರಿಯಸ್ ತೆಗೆದುಕೊಳ್ಳದಿದ್ರೆ ನೀವು ಮಾತಾಡುವಂಥದ್ದು ಡಿಫ್ರೆಂಟ್. ಅವರ ಲ್ಯಾಂಗ್ವೇಜನ್ನು ಪಿಕ್ ಮಾಡಿ ಮಾತಾಡಬೇಡ್ರಿ, ನಿಮ್ಮ ಮಕ್ಕಳ ಲ್ಯಾಂಗ್ವೇಜನ್ನು ಪಿಕ್ ಮಾಡಿ ಮಾತಾಡಬೇಡ್ರಿ, ವಾಕ್ಯವನ್ನು ನಿಮ್ಮ ಮಕ್ಕಳಿಗೆ ಮಾತಾಡ್ರಿ. See, there is a spiritual connection. The Bible ಹೇಳ್ತದೆ, ನೀನು ಯೆಹೋವನಿಗೆ ಭಯಪಡುವುದರಿಂದ ನಿನಗೆ ಕೇವಲ ನಿರ್ಭಯ, ನಿನ್ನ ಮಕ್ಕಳಿಗೆ ಆಶ್ರಯ ಇದ್ದೇ ಇರುವುದು. ಆರ್ ಯು ಫಿಯರಿಂಗ್ ಗಾಡ್? ನೀನು ದೇವರಿಗೆ ಭಯಪಡ್ತಾ ಇದ್ದೀಯಾ? ದೇವರಿಗೆ ಭಯಪಡುವುದಿಲ್ಲ. ಅನೇಕರು ದೇವರ ಭಯ ಇಲ್ಲ. ಅಪೊಸ್ತಲ ಪೌಲ ಹೇಳ್ತೇನೆ, ದೇವರ ಭಯ ನಮಗಿರುವುದರಿಂದ ನಾವು ಮನುಷ್ಯರನ್ನು ಒಡಂಬಡಿಸ್ತೇವೆ. ನಾವು ಯಥಾರ್ಥರೆಂದು ಮನುಷ್ಯರಿಗೆ ಗೊತ್ತಿರಲಿಕ್ಕಿಲ್ಲ, ದೇವರಿಗೆ ಗೊತ್ತುಂಟು. ನೀನೊಂದು ಸಭೆಗೆ ಹೋಗ್ತಾ ಇದ್ದಿ, ನಿನ್ನ ಸಭಾ ನಾಯಕರಿಗೆ ನೀನು ಹಾನರ್ ಮಾಡ್ತಾ ಇದ್ದೀಯೋ ಅಥವಾ ನೀನೇ ನಾಯಕನಾಗಿದ್ದೀಯೋ? ಓಕೆ,
ಚರ್ಚ್ ಇಸ್ ರೆವಲ್ಯೂಷನ್. ಚರ್ಚ್ ಎಂಬುವಂಥದ್ದು ಅದು ಮನುಷ್ಯರ ಐಡಿಯಾ ಅಲ್ಲ. ಸಭೆ ಎಂಬುವಂಥದ್ದು ದೇವರು ಐಡಿಯಾ. ಕೆಲವರಿಗೆ ಸಭೆಯ ಬಗ್ಗೆ ಪ್ರಕಟಣೆ ಇಲ್ಲ. ಸಭೆಯ ಬಗ್ಗೆ ಪ್ರಕಟಣೆ ಇಲ್ಲ. ಸಭೆ ಎಂಬುವಂಥದ್ದು ಪ್ರಕಟಣೆ. ಅದನ್ನು ಯೇಸು ಸ್ವಾಮಿ ತನ್ನ ಸೇವೆಯಲ್ಲಿ ಸಭೆಯ ಬಗ್ಗೆ ಹೇಳಲಿಲ್ಲ. ಸಭೆಯ ಬಗ್ಗೆ ಒಂದು ಹೇಳಿದ್ರೆ, ನನ್ನ ಸಭೆಯನ್ನು ನಾನು ಕಟ್ಟುತ್ತೇನೆ. ಓನ್ಲಿ ರೆವಲ್ಯೂಷನ್. ಬಟ್ ಸಭೆಯ ಬಗ್ಗೆ ಪ್ರಕಟಣೆ ಕೊಟ್ಟದ್ದು ಅಪೋಸ್ತಲರಿಗೆ. ಪ್ರೈಸ್ ಗಾಡ್. ಅಪೋಸ್ತಲರು ಮತ್ತು ಪ್ರವಾದಿಗಳೆಂಬ ಅಸ್ಥಿವಾರದ ಮೇಲೆ ನೀವು ಪವಿತ್ರಾತ್ಮನ ಮೂಲಕ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನೀವು ಮಂದಿರೋಪಾದಿಯಲ್ಲಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ. ಅದು ಪರಿಶುದ್ಧ ಆಲಯ. ಓಕೆ, ಕಟ್ಟಲ್ಪಡುತ್ತಾ ಇದ್ದೀರಿ. ಇಟ್ ಇಸ್ ಅ ರೆವಲ್ಯೂಷನ್. ರೆವಲ್ಯೂಷನ್ ಇದ್ದರೆ ಮಾತ್ರ ಪ್ರಕಟಣೆ ನೀವು ಕಟ್ಟಲ್ಪಡುತ್ತೀರಿ, ನೀವು ಒಂದಾಗುತ್ತೀರಿ, ಅನ್ಯೋನ್ಯತೆ ಮಾಡುತ್ತೀರಿ, ಫೆಲೋಶಿಪ್ ಮಾಡುತ್ತೀರಿ. 17ನೇ ವಚನ ಹೇಳ್ತದೆ, ಇಬ್ರಿಯರಿಗೆ ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ನಿಷ್ಠುರಾಗಬೇಡ್ರಿ. ಫಸ್ಟ್ ರೀಡ್ ಫಾರ್ ಮೀ. ಓದಿ. ಇಬ್ರಿಯರಿಗೆ ಬರೆದ 13ನೇ ಅಧ್ಯಾಯ 17ನೇ ವಚನ. ಎಸ್. Obey your leaders. Submit to them. Submit to them. That is your option. Yes. ನೀನು ಸಬ್ಮಿಟ್ ಆಗ್ಬೋದು ಅಥವಾ ಸಬ್ಮಿಟ್ ಆಗದೇ ಇರಬಹುದು. ಬಟ್ ಯುವರ್ ಆಪ್ಷನ್. Recognizing their authority. Recognizing their authority over you. Over you. Recognizing their authority over you. For they are keep watching over your soul and continually guarding your spiritual welfare as those who will give an account. ಓಕೆ, ಕನ್ನಡದಲ್ಲಿ ಓದಿರಿ. ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ. ಅವರು ಲೆಕ್ಕ ಒಪ್ಪಿಸಬೇಕಾದವರಿಗಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದದಲ್ಲ. ಕೆಲವರು ಹೇಳ್ತಾರೆ, ಇಲ್ಲ ನಮ್ಮ ಸಭಾನಾಯಕರಿಗೆ ಅಧೀನರಾಗೋದಿಲ್ಲ. ಡೈರೆಕ್ಟ್ ದೇವರು. ಯಾಕಂದರೆ ಯೇಸು ಕ್ರಿಸ್ತನು ನನಗೋಸ್ಕರ ರಕ್ತವನ್ನು ಸುರಿಸ್ತಾನೆ, ಯಾವ ಸಭಾನಾಯಕ ನನಗೋಸ್ಕರ ರಕ್ತವನ್ನು ಸುರಿಸಲಿಲ್ಲ. ಏನಾದರೂ ದೇವರಿಗೆ ಡೈರೆಕ್ಟ್ ಐ ಹ್ಯಾವ್ ಎ ರಿಲೇಷನ್ಶಿಪ್ ವಿತ್ ಗಾಡ್. ಗುಡ್. ಓಕೆ, ನಾನು ದೇವರಿಗೆ ಮಾತ್ರ ಲೆಕ್ಕ ಕೊಡುವಂಥದ್ದು, ನಾನು ಯಾರಿಗೂ ಲೆಕ್ಕ ಕೊಡಬೇಕಾಗಿಲ್ಲ. ನೀನು ಹೇಳ್ಬೋದು. ಬಟ್ ನಿಮ್ಮ ಸಭಾನಾಯಕರಿಗೆ ಅಧೀನರಾಗಿದ್ದು ಹೇಳಿದ್ದು ಯಾರು? ದೇವರು ಹೇಳಿದ್ದು. ಓಕೆ, ಇಫ್ ಯು ಫಿಯರ್ ಗಾಡ್, ದ ಫಿಯರ್ ಆಫ್ ಗಾಡ್ ಇಸ್ ದ ಬಿಗಿನಿಂಗ್ ಆಫ್ ದ ವಿಸ್ಡಮ್ ಅಂಡ್ ಲೈಟ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್, ದ ಇನ್ಸ್ಪಿರೇಷನ್. ನೀನು ದೇವರಿಗೆ ಭಯ ಪಡುವುದಾದರೆ ಡಸಂಟ್ ಮ್ಯಾಟರ್, ನಿನಗೆ ಕೊಟ್ಟ ಸಭಾನಾಯಕನಿಗೆ ಇನ್ನು ಹಾನರ್ ಮಾಡುತ್ತೆ, ಅಧೀನರಾಗ್ತಿ, ಸಬ್ಮಿಟ್ ಮಾಡುತ್ತೆ. ಓಕೆ, ನೀನು ಸಬ್ಮಿಟ್ ಮಾಡಿದ್ರೆ ನಿನ್ನ ಮಕ್ಕಳು ನಿನಗೆ ಹೇಗೆ ಸಬ್ಮಿಟ್ ಮಾಡ್ತಾರೆ? ನಿನ್ನ ಮಕ್ಕಳಿಗೆ ಎಲ್ಲಿ ಸ್ಪಿರಿಚುವಲ್ ಕವರಿಂಗ್ ಇರ್ತದೆ? ನಿನ್ನಷ್ಟೇ ಅರಿಕೆ ಮಾಡಬಹುದು, ನಿನ್ನ ಅರಿಕೆ ವರ್ಕ್ ಆಗುವುದಿಲ್ಲ. ಗಾಳಿಗೆ ಗುಂಡು ಬಿಟ್ಟ ಹಾಗೆ. ರೈಟ್? ಬೈಬಲ್ ಹೇಳುತ್ತೆ, ನೀನು ದೇವರಿಗೆ ಭಯಪಡುವುದರಿಂದ ನಿನಗೆ ಕೇವಲ ನಿರ್ಭಯ, ನಿನ್ನ ಮಕ್ಕಳಿಗೆ ಆಶ್ರಯ ಇದ್ದೇ ಇರುವುದು. ಓಕೆ, ನಿನ್ನ ಮಕ್ಕಳಿಗೆ ಆಶ್ರಯ ಇದ್ದೇ ಇರುವುದು. ನೀನೆಷ್ಟೇ ಟೀಚ್ ಮಾಡ್ಬೋದು, ಮಕ್ಕಳ ಬಗ್ಗೆ ಅರಿಕೆ ಮಾಡಬಹುದು. ಓಕೆ, ಬಟ್ ಈ ಸಣ್ಣ ವಿಷಯಗಳನ್ನು ನಾವು ರೆಕಗ್ನೈಸ್ ಮಾಡಿದರೆ ವಿ ವಿಲ್ ಸಿ ಗ್ರೇಟ್ ಥಿಂಗ್ಸ್. ದೊಡ್ಡ ಸಂಗತಿಗಳನ್ನು ನೋಡ್ತೇವೆ. ಬಟ್ ಸಭಾನಾಯಕರಿಗೆ ಅಧೀನರಾಗಿರಿ ಅಂತ ಹೇಳುವಂಥದ್ದು ಮನುಷ್ಯ ಅಲ್ಲ, ದೇವರು ಹೇಳಿದ್ದು. ದೇವರು ಹೇಳಿದವರಿಗೆ ನಾವು ಅಧೀನ ಆಗೋದು, ದೇವರಿಗೆ ಅಧೀನ ಆಗೋದು. ದೇವರನ್ನೇ ಹಾನರ್ ಮಾಡುತ್ತೆ. ಪ್ರೇಸ್ ಗಾಡ್.
ಯೇಸು ಹೇಳಿದ, ನಿಮ್ಮ ಮಾತನ್ನು ಕೇಳುವ ನನ್ನ ಮಾತನ್ನು ಕೇಳ್ತೇನೆ, ನಿಮ್ಮನ್ನು ತಿರಸ್ಕಾರ ಮಾಡುವ ನನ್ನನ್ನು ತಿರಸ್ಕಾರ ಮಾಡುತ್ತಾನೆ. ನನ್ನ ಮಾತನ್ನು ಕೇಳುವವನು ನನ್ನ ಕಳಿಸಿದವನ ಮಾತನ್ನು ಕೇಳುತ್ತಾನೆ, ನನ್ನ ತಿರಸ್ಕರಿಸುವ ನನ್ನ ಕಳಿಸಿದವನನ್ನು ತಿರಸ್ಕರಿಸ್ತಾನೆ. ದಿಸ್ ಅ ಪ್ರೋಟೋಕಾಲ್. ಓಕೆ, ಪ್ರೋಟೋಕಾಲ್ ಇರುವಂಥದ್ದು ಡೊಮಿನೇಟ್ ಮಾಡಲಿಕ್ಕೆ, ಕಟ್ಟಿ ಹಾಕಲಿಕ್ಕೆ ಅಲ್ಲ. ಪ್ರೋಟೋಕಾಲ್ ಇರುವಂಥದ್ದು ಫ್ರೀಡಮ್, ಸ್ಪಿರಿಚುವಲ್ ಫ್ರೀಡಮಲ್ಲಿ ನಡೆಯಲಿಕ್ಕೆ, ಆತ್ಮಿಕ ಫ್ರೀಡಮಲ್ಲಿ. ಓಕೆ, ರೆಕಗ್ನೈಸ್ ದೇರ್ ಅಥಾರಿಟಿ ಓವರ್ ಯು ಅಂತ ಬೈಬಲ್ ಹೇಳ್ತಾರೆ. ರೆಕಗ್ನೈಸ್ ದೇರ್ ಅಥಾರಿಟಿ ಓವರ್ ಯು, ನಿಮ್ಮ ಮೇಲೆ. ಇಟ್ಸ್ ಸ್ಪಿರಿಚುವಲ್. ದಿಸ್ ಆಲ್ ರೆವಲೇಷನ್. ಈ ವಾಕ್ಯವನ್ನು ಮೇಲಿಂದ ಓದ್ಬೋದು, ವಾಕ್ಯದ ಸ್ಕ್ರಿಪ್ಚರ್ ನಾಲೆಜ್ ಇರ್ಬೋದು. ವಾಟ್ ಅಬೌಟ್ ದ ರೆವಲೇಷನ್ ನಾಲೆಜ್? ರೆವಲೇಷನ್ ನಾಲೆಜ್ ನಿನಗೆ ಏನು ಮಾಡುತ್ತೆ ಅಂತ ಹೇಳಿದರೆ ಫ್ರೂಟ್ ಕೊಡ್ತದೆ. ಸಿ, ಇಲ್ಲಿ ನಾವು ನೋಡ್ತೇವೆ, ಇಬ್ಬರು ಕಾಣಿಕೆಯನ್ನು ಸಮರ್ಪಿಸ್ತಾರೆ. ಯಾರು? ಹೇಬೇಲ ಮತ್ತು ಕಾಯನ. ಓಕೆ, ಕಾಯನನು ಕೂಡ ಕಾಣಿಕೆ ಕೊಡ್ತಾನೆ, ಬೆಳೆಯಲ್ಲಿ ಕೆಲವನ್ನು ತಂದು ಕೊಡ್ತಾನೆ. ಹೇಬೇಲನ್ನು ಕೂಡ ಕೊಡ್ತಾನೆ. ಹೇಬೇಲನು ತನ್ನ ಚೊಚ್ಚಲ ಮರಿಯನ್ನು ಕೊಡ್ತಾನೆ, ದೇವರಿಗೆ ಯಜ್ಞವಾಗಿ ಸಮರ್ಪಿಸ್ತಾನೆ. ಬೈಬಲ್ ಹೇಳ್ತದೆ, ದೇವರು ಕಾಯನನನ್ನು, ಅವನ ಕಾಣಿಕೆಯನ್ನು ದೇವರು ಮೆಚ್ಚಲಿಲ್ಲ. ದೇವರು ಕಾಯನನನ್ನು, ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ದೇವರು ಹೇಬೇಲನನ್ನು, ಅವನ ಕಾಣಿಕೆಯನ್ನು ದೇವರು ಮೆಚ್ಚಿದನು. ಯಾಕೆ ಮೆಚ್ಚಿದನು? ಹೇಬೇಲನು ಕಾಯನನಿಗಿಂತ ಶ್ರೇಷ್ಠವಾದ ಯಜ್ಞವನ್ನು ಸಮರ್ಪಿಸಿದ್ದು ನಂಬಿಕೆಯಿಂದ. ಥ್ರೂ ದ ರೆವಲೇಷನ್. ಪ್ರಕಟಣೆಯಲ್ಲಿ. ನೀನು ಪ್ರಕಟಣೆಯಲ್ಲಿ ಏನು ಮಾಡುತ್ತೀ? ದೇರ್ ಇಸ್ ಎ ಫ್ರೂಟ್. ಓಕೆ, ನಂಬಿಕೆಯಲ್ಲಿ ಏನು ಮಾಡುತ್ತೀ? ಅದು ಫ್ರೂಟ್, ಅದು ಫಲ ಕೊಡುತ್ತದೆ. ಅಷ್ಟೇ, ನಂಬಿಕೆ ಇಲ್ಲದೆ ಯಾರು ದೇವರನ್ನು ಮೆಚ್ಚಿಸಲಿಕ್ಕೆ ಆಗೋದಿಲ್ಲ. ವಿದೌಟ್ ಫೇತ್ ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್. ನಂಬಿಕೆ ಇಲ್ಲದೆ ಯಾರು ಕೂಡ ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ. ಬೈಬಲ್ ಹೇಳಿದಿಲ್ಲ, ಪ್ರಾರ್ಥನೆ ಇಲ್ಲದೆ ಯಾರು ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿಲ್ಲ. ನಿರೀಕ್ಷೆ ಇಲ್ಲದೆ ಯಾರು ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳಲಿಲ್ಲ. ಉಪವಾಸವಿಲ್ಲದೆ ಯಾರು ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳಲಿಲ್ಲ. ವಿದೌಟ್ ಫೇತ್ ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್. ಇಟ್ ಈಸ್ ಇಂಪಾಸಿಬಲ್ ಅಂತ ಹೇಳಿದೆ ಬೈಬಲ್. ಇಂಪಾಸಿಬಲ್, ಅಸಾಧ್ಯ. ನಾವು ಹೇಳ್ತೀವಿ ದೇವರಿಂದ ಅಸಾಧ್ಯ ಎಂಬುದು ಯಾವುದೂ ಇಲ್ಲ, ದೇವರಿಂದ ಎಲ್ಲವೂ ಸಾಧ್ಯ. ಎವ್ರಿಥಿಂಗ್ ಇಸ್ ಪಾಸಿಬಲ್ ಗಾಡ್. ಬೈಬಲ್ ಹೇಳ್ತದೆ, ಯೇಸು ಹೇಳಿದ, ನಂಬುವನಿಗೆ ಕೂಡ ಎಲ್ಲವೂ ಸಾಧ್ಯ ಅಂತ ಹೇಳಿದ. ನಂಬುವನಿಗೆಲ್ಲ ಸಾಧ್ಯ. ಓಕೆ, ಎರಡೂ ಕೂಡ ಇಂಪಾರ್ಟೆಂಟ್. ದೇವರಿಂದ ಅಸಾಧ್ಯ ಎಂಬುದು ಯಾವುದೂ ಇಲ್ಲ. ಎಸ್, ಆತನಲ್ಲಿ ನನಗೂ ಕೂಡ ಅಸಾಧ್ಯ ಎಂಬುದು ಯಾವುದೂ ಇಲ್ಲ. ನೀನು ಏನೇ ಮಾಡುವುದಾದರೆ ನಂಬಿಕೆಯಲ್ಲಿ ಮಾಡ್ತೀಯೋ ಅದು ಮುಖ್ಯ. ಒಂದು ಸಭೆ ಎಂಬುವಂಥದ್ದು ಇಟ್ಸ್ ದ ರೆವಲೇಷನ್. ಓಕೆ, ನಿನ್ನದು ಇಂಟೆಲೆಕ್ಚುವಲ್ ನಾಲೆಜ್ ತುಂಬ ಇರಬಹುದು, ಬೋಧನೆ ಮಾಡಲಿಕ್ಕೆ ತುಂಬ ಇರಬಹುದು. ಬಟ್ ಯು ವಿಲ್ ನೆವರ್ ಗ್ರೋ ಆ್ಯಂಡ್ ಎಕ್ಸ್ಪಾಂಡ್. ನೀನು ಇದ್ದಲ್ಲಿ ಇರ್ತಿ ಬೋಧನೆ ಮಾಡಿ, ಒಂದು ಕಂಬಕ್ಕೆ ಸುತ್ತು ಹಾಕಿದ ಹಾಗೆ ವರ್ಷಗಟ್ಟಲೆ. ಬಟ್ ಒಂದು ವೇಳೆ ನಿನಗೆ ಗ್ರೋ ಆಗಬೇಕು, ನೀತಿವಂತರು ಖರ್ಜೂರದ ಮರದ ಹಾಗೆ ಬೆಳೆಯುವರು, ಲೆಬನೋನ್ನ ದೇವದಾರ್ ವೃಕ್ಷದ ಹಾಗೆ ವೃದ್ಧಿಯಾಗುವರು, ದೇವರ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಡುವರು, ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು, ಮುಪ್ಪಿನಲ್ಲಿ ಫಲಿಸುವರು, ಪುಷ್ಟರಾಗುವರು. ದೇ ಶಾಲ್ ಪ್ರಾಸ್ಪರ್ ಅಂತ ಬೈಬಲ್ ಹೇಳ್ತದೆ. ದೇ ಶಾಲ್ ಪ್ರಾಸ್ಪರ್. ದಿಸ್ ಆಲ್ ಸ್ಪಿರಿಚುವಲ್ ಥಿಂಗ್ಸ್. ಪ್ರೇರೆ, ಇದೆಲ್ಲ ಆತ್ಮಿಕ ಸಂಗತಿಗಳು. ಬೈಬಲ್ ಹೇಳ್ತದೆ, ಸ್ವಾಭಾವಿಕ ಮನುಷ್ಯನು ಈ ಆತ್ಮಿಕ ವಿಷಯಗಳನ್ನು ಬೇಡವೆನ್ನುತ್ತಾನೆ. ಯಾಕೆ? ಅವನಿಗೆ ಹುಚ್ಚು ಮಾತಾಗಿ ಕಾಣ್ತವೆ. ನ್ಯಾಚುರಲ್ ಮ್ಯಾನ್ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್ ಆಫ್ ದ ಸ್ಪಿರಿಟ್. ದೇ ಆರ್ ಫೂಲಿಶ್ನೆಸ್ ಟು ದೆಮ್. ಇದೆಲ್ಲ ಸ್ಪಿರಿಚುವಲ್ ಸಂಗತಿಗಳು. ಚರ್ಚ್ ಎಂಬುವಂಥದ್ದು ಸ್ಪಿರಿಚುವಲ್ ಸಂಗತಿ. ಓಕೆ, ನೀನೊಂದು ಸಭೆಗೆ ಹೋಗುವಂಥದ್ದು, ದ ಪಾಸ್ಟರ್ಸ್ ಅಂಡ್ ಕಾಂಗ್ರಿಗೇಷನ್ ಇಸ್ ಅ ಕವನೆಂಟ್ ರಿಲೇಶನ್ಶಿಪ್. ಇಟ್ ಇಸ್ ಅ ರಿಲೇಷನ್. ಓಕೆ, ಇಟ್ಸ್ ದ ರಿಲೇಷನ್, ಇಟ್ಸ್ ದ ರೆವಲೇಷನ್. ಪ್ರಕಟಣೆ ಇಲ್ಲ ಅಂತ ಹೇಳಿದ್ರೆ ಅದರ ಏನು ಅಡ್ವಾಂಟೇಜ್ ನೀವು ತೆಗೆದುಕೊಳ್ಳ. ಪ್ರಕಟಣೆ ಇಲ್ಲದ ವ್ಯಕ್ತಿ ನೆಡಲ್ಪಡದ ಒಂದು ಗಿಡ ಇದ್ದ ಹಾಗೆ. ಬಟ್ ಗಿಡ ಇದೆ,
ಪ್ರಕಟಣೆ ಏನು ಮಾಡುತ್ತೆ? ಕನೆಕ್ಟ್ ಮಾಡಿಬಿಡ್ತದೆ, ನೆಲಕ್ಕೆ ಕನೆಕ್ಟ್ ಮಾಡಿಬಿಡ್ತದೆ. ಆ ನೆಲ ಏನು ಇದೆ ಅದರದ್ದು ಆ ಗಿಡಕ್ಕೆ ರಿಲೀಸ್ ಮಾಡ್ತದೆ. ವಿದೌಟ್ ರೆವಲೇಷನ್, ವಿದೌಟ್ ನೋ ಕನೆಕ್ಷನ್. ಅದಕ್ಕೆ ಯೇಸು ಹೇಳಿದ, ನನ್ನ ಸಭೆಯನ್ನು ನಾನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಜಯಿಸಲಿಕ್ಕೆ ಆಗುವುದಿಲ್ಲ. ಯಾವುದೇ ಒಪಿನಿಯನ್ಗಳು, ನ್ಯಾಚುರಲ್ ನಾಲೆಜ್, ಸೆನ್ಸ್ ನಾಲೆಜ್ ಅದನ್ನು ಜಯಿಸಲಿಕ್ಕೆ ಆಗೋದಿಲ್ಲ. ಓಕೆ, ಈ ಗುಟ್ಟನ್ನು ನಿನಗೆ ಪ್ರಕಟಿಸಿದ್ದು ಪೇತ್ರನಿಗೆ ಹೇಳ್ತಾನೆ ಈ ಸ್ವಾಮಿ, ನರ ಮನುಷ್ಯನಲ್ಲ, ನಿನ್ನ ಇಂದ್ರಿಯಗಳ ಜ್ಞಾನ ಅಲ್ಲ, ಪರಲೋಕದ ನನ್ನ ತಂದೆ ನಿನಗೆ ಈ ಪ್ರಕಟಣೆಯನ್ನು ಕೊಟ್ಟರು. ಒಬ್ಬ ಪ್ರಕಟಣೆ ಇಲ್ಲದ ವ್ಯಕ್ತಿ ಹತ್ರ ನೀನು ಹೋಗಿ ಕೇಳಿದರೆ ಅವನು ಕೊಡುವುದಿಲ್ಲ, ಅವನಿದೆಲ್ಲ ಇಲ್ಲ ಅಂತ ಹೇಳ್ತಾನೆ. ಏನಿಲ್ಲ ಅಂದರೆ ಏನು ಮಾತಾನೆ, ಆ ಕಳ್ಳನಿಗೆ ಇಲ್ಲಿ ಸಭೆ ಇತ್ತು ಅಂತ ಹೇಳ್ತಾನೆ. ಸ್ಕ್ರಿಪ್ಚರ್ ಸಿಗ್ತದೆ. ಒಂದು ಕಾಲದಲ್ಲಿ ನಮ್ಮ ಪ್ರಾರಂಭದಲ್ಲಿ ಒಂದು ಟೀಮ್ ಇತ್ತು, ಏನಂತ ಹೇಳಿದರೆ ದೀಕ್ಷಾಸ್ಥಾನಕ್ಕೆ ವಿರುದ್ಧ. ಯಾಕಂದರೆ ಅದೇ ಸ್ಕ್ರಿಪ್ಚರ್ಗಳು ಸಿಗುವುದು. ಒಂದು ಕಳ್ಳನ ದೀಕ್ಷಾಸ್ಥಾನ ತೆಗೆದುಕೊಂಡನ, ಎರಡನೇದು ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ದೀಕ್ಷಾಸ್ಥಾನ ಕೊಡುವುದಕ್ಕೆಲ್ಲ, ನಾನು ಸುವಾರ್ತೆಯನ್ನು ಸಾರಲಿಕ್ಕೆ ಬಂದಿದ್ದೇನೆ ಅಂತ. ಅವರವರಿಗೆ ಅನುಕೂಲಕ್ಕೆ ತಕ್ಕ ಹಾಗೆ ಅವರವರಿಗೆ ವರ್ಡ್ಗಳು ಸಿಗ್ತವೆ. ಭೂಲೋಕದಲ್ಲಿ ಯಾರನ್ನು ತಂದೆ ಅಂತ ಕರಿಬೇಡ್ರಿ, ನಿಮಗೆ ಇರೋದು ಒಬ್ಬನೇ ತಂದೆ. ಯೇಸು ಸ್ವಾಮಿ ಯಹೂದ್ಯರಿಗೆ ಹೇಳಿತ್ತು, ರೈಟ್, ಸಭೆಗೆ ಹೇಳಲಿಲ್ಲ. ಅಪೊಸ್ತಲ ಪೌಲ ಹೇಳ್ತಾನೆ, ನಿಮಗೆ ಬೋಧಕರು ಅನೇಕರು ಇರ್ಬೋದು, ಕ್ರಿಸ್ತನ ತಂದೆಗಳು ಅನೇಕರಿಲ್ಲ, ನಾನು ನಿಮ್ಮ ತಂದೆ ಅಂತ ಹೇಳ್ತಾನೆ. ರೈಟ್. ಈ ಸಭೆಯ ಪ್ರಕಟಣೆಯನ್ನು ಯೇಸು ಸ್ವಾಮಿ ಶಿಷ್ಯರಿಗೆ ಕೊಡಲಿಲ್ಲ, ಯಾಕಂದರೆ ಅವರಿಗೆ ಅರ್ಥ ಆಗುತ್ತೆ, ನನಗೆ ಹೇಳಲಿಕ್ಕೆ ಬಹಳ ಇದೆ, ನಾನು ಮಾತಾಡಲಿಕ್ಕೆ ಬಹಳ ಇದೆ, ಬೇಕಾದರೂ ಓದು ಅದನ್ನು. 16ನೇ 13ನೇ ವಚನ ಯೋಹಾನ ಸುವಾರ್ತೆಯಲ್ಲಿ, ರೀಡ್ ಫಾರ್ ಮೀ. ನಾನು ನಿಮಗೆ ಹೇಳಬೇಕಾದದನ್ನು ಇನ್ನು ಬಹಳ ಉಂಟು. ನಾನು ನಿಮಗೆ ಹೇಳಬೇಕಾದ್ದು ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ. ಸದ್ಯಕ್ಕೆ ಅದು ನಿಮಗೆ ಹೊರಲಿಕ್ಕೆ ಆಗುದಿಲ್ಲ, ಅದು ಅರ್ಥ ಆಗುದಿಲ್ಲ. Unless and until man is born again, you cannot understand things of the spirit. ಈಗ ಒಬ್ಬ ಶಾರೀರಿಕ ವ್ಯಕ್ತಿಗೆ ಆತ್ಮಿಕ ಸಂಗತಿಗಳನ್ನು ಹೇಳಿ ಏನು ಪ್ರಯೋಜನ? ಅದು ಹೊರಲಿಕ್ಕೆ ಆಗುದಿಲ್ಲ ಅವರಿಗೆ, ಅದು ಹುಚ್ಚು ಮಾತಾಗಿ ಕೇಳ್ತದೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳಲಿಲ್ಲ, ಸಭೆಯ ಬಗ್ಗೆ ಮಾತಾಡಲಿಲ್ಲ. ನಿನಗೆ ಅದು ಫಾರಿನ್ ಲ್ಯಾಂಗ್ವೇಜ್. ಓಕೆ, ನಿನ್ನದಲ್ಲ ಅದು. ನೆಕ್ಸ್ಟ್ ಓದಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಸಕಲ ವಿಷಯದಲ್ಲಿ ಸತ್ಯಕ್ಕೆ ನಿಮ್ಮನ್ನು ಸೇರಿಸ್ತಾನೆ. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಹೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನೇ ನಿಮಗೆ ತಿಳಿಸುವನು. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ, ಆತನು ನನ್ನದರ ಒಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸ್ತಾನೆ. ನನ್ನ ಒಳಗೆ ಏನಿದೆ ನೋಡಿ ಅದನ್ನು ತಿಳಿಸ್ತಾನೆ. ನನ್ನನ್ನೇ ಮಹಿಮೆ ಪಡಿಸುವನು. ಪ್ರೈಸ್ ಗಾಡ್, ನನ್ನನ್ನೇ ಮಹಿಮೆ ಪಡಿಸುವನು. ಪ್ರೇರೆ, ಯಾವಾಗ ಪಂಚಾಶತಮ ದಿವಸ ಪವಿತ್ರಾತ್ಮನು ಇಳಿದು ಬಂದ ಆ ದಿವಸ ಸಭೆ ಪ್ರಾರಂಭವಾಯಿತು. ಪ್ರೈಸ್ ಗಾಡ್. ಸಭೆ ಪ್ರಾರಂಭವಾದ ನಂತರ 4 ಸಂಗತಿಗಳು ಮಾಡಿದೆ. ಇವರು ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿ, ಸಹೋದರ ಅನ್ಯೋನ್ಯತೆಯಲ್ಲಿ, ಅನ್ಯೋನ್ಯತೆ ಅಂತ ಹೇಳಿದರೆ ಕೊಯ್ನೋನಿಯಾ ಅಂತ ಹೇಳಿದರೆ ಫೆಲೋಶಿಪ್, ಒಟ್ಟಿಗೆ ಜೀವಿಸುವಂಥದ್ದು, ಒಟ್ಟಿಗೆ ಹಂಚುವಂಥದ್ದು, ಒಟ್ಟಿಗೆ ತಿನ್ನುವಂಥದ್ದು, ಒಟ್ಟಿಗೆ ಶೇರ್ ಮಾಡುವಂಥದ್ದು, ಹಂಚುವಂಥದ್ದು. ಓಕೆ, ಪಾಲುದಾರರು ಒಟ್ಟಿಗೆ ದೇವರ ಮಹಿಮೆಯಲ್ಲಿ, ದೇವರ ಪ್ರೀತಿಯಲ್ಲಿ, ದೇವರ ಜೀವದಲ್ಲಿ, ದೇವರ ವಿಜ್ಡಮಲ್ಲಿ, ಜ್ಞಾನದಲ್ಲಿ ಪಾಲುಗಾರರು, ಅನ್ಯೋನ್ಯತೆ ಮಾಡ್ತಿದ್ದರು, ರೊಟ್ಟಿ ಮುರಿತಿದ್ರು, ಪ್ರಾರ್ಥನೆಗಳಲ್ಲಿ ನಿರಂತರಾಗಿದ್ದರು. 4 ಸಂಗತಿಗಳನ್ನು ಅವ್ರು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ನೀವು ಎಫೆಸರಿಗೆ ಬರೆದ 2ನೇ ಅಧ್ಯಾಯ 20-21ನೇ ವಚನ ಓದಿದ್ರೆ ನಿಮಗೆ ಸಿಗ್ತದೆ. ಎಫೆಸಿಯನ್ 2 ಚಾಪ್ಟರ್ 20-21. ಎಫೆಸಿಯರಿಗೆ ಬರೆದ, ದೇವರ ಮನೆಯವರು ಆಗಿದ್ದೀರಿ, ದೇವರ ಮನೆಯವರು ನೀವು ಆಗಿದ್ದೀರಿ. ಯಾರಿಗೆ ಹೇಳ್ತಾನೆ ಅಂತ ಹೇಳಿದರೆ,
ಇಲ್ಲಿ ಅನ್ಯರಿಂದ ರಕ್ಷಣೆ ಹೊಂದಿದ ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದೀನಿ. ಅಪೊಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ, ಅಪೊಸ್ತಲರು ಮತ್ತು ಪ್ರವಾದಿಗಳೆಂಬ ಅಸ್ತಿವಾರದ ಮೇಲೆ ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಮಂದಿರೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲ ಭಾಗಗಳು ಒಂದಕ್ಕೊಂದು ಹೊದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಪರಿಶುದ್ಧ ದೇವಾಲಯವಾಗುತ್ತೆ. ಚರ್ಚ್ ಎಂಬುವಂಥದ್ದು ಪ್ರಿಯರೇ ಗೋಡೆ ಅಲ್ಲ. ಆ ಗೋಡೆ ಒಳಗೆ ಚರ್ಚ್ ಸೇರಿ ಬರುವಾಗ ಅದು ಆಲಯವಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಅದು ಆಲಯ ಅಲ್ಲ, ಅದು ಕೇವಲ ಕಟ್ಟಡ. ಸ್ಕೂಲ್ ಎಂಬುದು ಹೇಳ್ತೀನಿ, ಇನ್ಸ್ಟಿಟ್ಯೂಷನ್. ಸ್ಕೂಲ್ ಸ್ಟೂಡೆಂಟ್ ಇಲ್ಲ ಅಂತ ಹೇಳಿದ್ರೆ ಅದು ಕಟ್ಟಡ. ಸ್ಟೂಡೆಂಟ್ ಇದ್ದ ಅಂತ ಹೇಳಿದ್ರೆ ಸ್ಕೂಲ್, ಅದು ಶಾಲೆ. ಟೀಚರ್ಗಳು ಸ್ಟೂಡೆಂಟ್ಗಳು ಇದ್ದರೆ ಮಾತ್ರ. ಅದು ಇಲ್ಲ ಅಂದರೆ ಶಿಫ್ಟ್ ಮಾಡಿದಾರೆ ಅಂತ ಹೇಳಿದ್ರೆ ಅದು ಕಟ್ಟಡ ಕೇವಲ. ಚರ್ಚ್ ಎಂಬುದು ಅದೇ ರೀತಿ. ಯೇಸು ಕ್ರಿಸ್ತನು ಮೂಲೆಕಲ್ಲು, ನಾವೆಲ್ಲ ಆತನೊಟ್ಟಿಗೆ ಜೀವಂತ ಕಲ್ಲುಗಳಾಗಿ ಸೇರಿದ್ದೇವೆ. ಬೋರ್ನಗೆನಾದ ಒಬ್ಬೊಬ್ಬ ವ್ಯಕ್ತಿ ಆತನು ಜೀವಂತ ಕಲ್ಲಾಗಿದ್ದಾನೆ. ಪವಿತ್ರಾತ್ಮನಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಾವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಡುತ್ತಾ ಇದ್ದೇವೆ. ಬೈಬಲ್ ಹೇಳ್ತದೆ, ಯಾರು ನನ್ನ ಆಲಯವನ್ನು ಕೆಡಿಸ್ತಾರೋ ಅವನು ನಾನು ಕೆಡಿಸ್ತೇನೆ. ಒಂದು ಆಲಯದ ಬಗ್ಗೆ, ದ ಸ್ಪಿರಿಚುವಲ್ ಅಥಾರಿಟಿ ಬಗ್ಗೆ ನೀನು ಮಿಸ್ಗೈಡ್ ಮಾಡ್ತಾ ಇದ್ದಿ, you will bring death in your life and sickness. ಒಬ್ಬ ಇವ್ಯಾಂಜಲಿಸ್ಟ್ ಇದ್ದ, ಕೆನೆತ್ ಎಗಿನ್ ಎಂಬ ದೇವಸೇವಕರು ಹೇಳ್ತಾರೆ, ಇವ್ಯಾಂಜಲಿಸ್ಟ್ ಇದ್ದ, ಮೈಟಿಯಾಗಿ ಯೂಸ್ ಆಗ್ತಿದ್ದ. ಅನೇಕ ಗಂಟೆ ದೇವರ ಸನ್ನಿಧಾನದಲ್ಲಿ ಕಳೀತಾ ಇದ್ದ, ಯೂಸ್ ಆಗ್ತಿದ್ದ. ಅನೇಕ ಸೈನ್ಸ್, ವಂಡರ್ಸ್, ಮಿರಕಲ್ಗಳು ಆಗ್ತಾ ಇದ್ದವು. ಒಂದು ಕ್ರೂಸೈಡ್ಗಳಲ್ಲಿ ದೊಡ್ಡ ದೊಡ್ಡ ಕ್ರೂಸೈಡ್ಗಳನ್ನು ಮಾಡ್ತಾ ಇದ್ದ. ಕಡೆಗೆ ಅವನಿಗೆ ಸಭೆ ಸ್ಟಾರ್ಟ್ ಮಾಡಲಿಕ್ಕೆ ದೇವರಲ್ಲಿಲ್ಲ, ಅವನೇ ಒಂದು ಸಭೆ ಸ್ಟಾರ್ಟ್ ಮಾಡಿದ. ಮತ್ತೆಲ್ಲ ಒಂದು ಸಭೆಯಲ್ಲಿ ಇದ್ದ ಜನರಿಗೆ ಅದೆಲ್ಲ ಏನಿಲ್ಲ, ಸ್ಪಿರಿಚುವಲ್ ಅಥಾರಿಟಿ ಏನಿಲ್ಲ, ನೀವು ಅಲ್ಲಿ ನಿಲ್ಬೇಕಾಗಿಲ್ಲ, ಬನ್ನಿ. ಅವರಿಗೆ ಮಿಸ್ಗೈಡ್ ಮಾಡ್ತಿದ್ದ. ಎಲ್ಲ ದೇವಸೇವಕರು ಅವನ ವಿಷಯದಲ್ಲಿ ಸಿಟ್ಟುಗೊಂಡ್ರು, ಏನು ಮಾಡ್ತಾ ಇದ್ದೇನೆ ಅಂತ. ಅದಕ್ಕೆ ದೇವರು ಕೆನೆತೆಗೆನಿಗೆ ಹೇಳಿದರು, ಇವನು ಪ್ರೀತಿಯಲ್ಲಿ ನಡೆಯುವ ವ್ಯಕ್ತಿ ಅಲ್ಲ, ಇಸ್ ಡಿಸ್ಟರ್ಬಿಂಗ್ ದ ಚರ್ಚಸ್. ಆತನು 1 ವರ್ಷದಲ್ಲಿ ರಿಪೆಂಟ್ ಆಗುವುದಿಲ್ಲ ಅಂದರೆ ಅವನು ಸಾಯ್ತಾನೆ. 1 year. ಆಗ ಅವನ ಏಜ್ 37, 38. ಬಟ್ ಅವನು ರಿಪೆಂಟ್ ಆಗಲಿಲ್ಲ, ಅವನು ಸತ್ತು ಹೋದ. ಅವನು ಸಿಕ್ನೆಸ್ ಬಂದ, ಸತ್ತ. ಸಡನ್ಲಿ ಎಲ್ಲರೂ ಹೇಳಿದರು, ಯಾಕಂದರೆ ಅವನ ಮೂಲಕ ಅನೇಕ ಹೀಲಿಂಗ್ಸ್ಗಳು, ಮಿರಕಲ್ಸ್ಗಳು, ಅದ್ಭುತಗಳು ಅವನೊಟ್ಟಿಗೆ ಆದವು. ಆಗ ಜನರ ಒಂದು ಮೈಂಡಲ್ಲಿ ಬಂತು, ಸ್ವಸ್ಥತೆ ಎಲ್ಲರಿಗೋಸ್ಕರ ಅಲ್ಲ. ಎಲ್ಲರಿಗೂ ದೇವರು ಎಲ್ಲರೂ ಸ್ವಸ್ಥ ಮಾಡುವುದಾದರೆ ಯಾಕೆ ಆ ವ್ಯಕ್ತಿ ಸತ್ತ? ಅದನ್ನು ಯಾಕೆ ಸತ್ತ? ಅದು ಅವನ ಮಿಸ್ಟೇಕ್. ಒಬ್ಬ ಮನುಷ್ಯ ಒಂದು ಹೈಯರ್ ರೆಲ್ಮಿಗೆ ಹೋಗುವಾಗ ಯು ಮಸ್ಟ್ ಬಿ ಎ ವೆಸಲ್ ಆಫ್ ಗಾಡ್. ಓಕೆ, ನಿನಗೆ ಅಷ್ಟೇ ಜವಾಬ್ದಾರಿ ಇದೆ. ಓಕೆ, ಒಟ್ಟಾರೆ ನೀನು ಮಾತಾಡಲಿಕ್ಕೆ ಆಗುದಿಲ್ಲ, ಒಟ್ಟಾರೆ ನೀನು ಜೀವಿಸಲಿಕ್ಕೆ ಆಗುವುದಿಲ್ಲ. ಬಟ್ ಈ ವ್ಯಕ್ತಿ ಅನೇಕರಿಗೆ ಮಿಸ್ಗೈಡ್ ಮಾಡ್ತಿದ್ದ. ಅದರಿಂದ ಪ್ರಿಯರೇ, ಚರ್ಚ್ ಇಸ್ ನಾಟ್ ಮ್ಯಾನ್ಸ್ ಐಡಿಯಾ. ನಿನಗೆ ಪ್ರಕಟಣೆ ಇಲ್ಲ, ಸುಮ್ಮನೆ ಬಾಯಿ ಮುಚ್ಚು, ಮಾತಾಡಬೇಡ. ಇನ್ನೊಬ್ಬ ಸೇವಕನ, ನೀನು ಸಭೆಗೆ ಹೋಗ್ತಾ ಇದ್ದಿ, ಅಲ್ಲಿಯ ಪಾಲಕನ ಬಗ್ಗೆ ಏನು ಮಾತಾಡಬೇಡ, ಅಲ್ಲಿ ಟೀಚಿಂಗ್ ನಿಮಗೆ ಸರಿಯಾಗುವುದಿಲ್ಲ. ನೀನು ಹೋಗಿ ದೇವಸೇವಕರ ಹತ್ರ ಮಾತಾಡು. ಗೋ ಆ್ಯಂಡ್ ಟಾಕ್ ಟು ಹಿಮ್.
ಸ್ಟಿಲ್ ನಿಮಗೆ ಸರಿ ಆಗುವುದಿಲ್ಲ, ಮಾತಾಡಬೇಡ, ಕಮ್ ಔಟ್. ಬಟ್ ಡೋಂಟ್ ಟಾಕ್ ಅಗೇನ್ಸ್ಟ್ ಹಿಮ್. ಬಟ್ ಹಿ ಈಸ್ ಗಾಡ್ಸ್ ಅಪಾಯಿಂಟೆಡ್. ದಾವೀದನು ಯಾವತ್ತೂ ಸೌಲನನ್ನು ಟಚ್ ಮಾಡಲಿಲ್ಲ. ಫಸ್ಟ್ ಟೈಮ್ ಟಚ್ ಮಾಡಿದ್ದ, ಅವನ ಮನಸ್ಸಾಕ್ಷಿ ಹಂಗಿಸ್ತು, ಅದನ್ನು ಆತನು ಮೇಂಟೈನ್ ಮಾಡಿದ. ದೇರ್ ಇಸ್ ಎ ಸ್ಪಿರಿಚುವಲ್ ಸೆನ್ಸಿಟಿವಿಟಿ. ಅದನ್ನು ಮೇಂಟೈನ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಕೆಲವೊಮ್ಮೆ ನಾವು ಅನೇಕರೊಟ್ಟಿಗೆ ಸೇರ್ತೇವೆ, ರೆಬೆಲಿಯನ್ಗಳೊಟ್ಟಿಗೆ ಸೇರಿದಾಗ ಆ ಸೆನ್ಸಿಟಿವಿಟಿ ಅದು ಕಳಕೊಂಡದ್ದು ನಮಗೆ ಗೊತ್ತಾಗೋದಿಲ್ಲ. ಇಬ್ಬರು ಟೀ ಕುಡಿತಾ ಇದ್ದಾರೆ. ಇಬ್ಬರು ಟೀ ಕುಡಿಯುತ್ತಿರುವಾಗ ಒಬ್ಬನು 15 ನಿಮಿಷದಲ್ಲಿ ಕುಡಿತಾನೆ, ಒಬ್ಬನು 2 ನಿಮಿಷದಲ್ಲಿ ಕುಡಿತಾನೆ. 2 ನಿಮಿಷದಲ್ಲಿ ಕುಡಿಯುವವನು ಪ್ರಾರಂಭದಲ್ಲಿ ಕುಡಿಯುವಾಗ 15 ನಿಮಿಷದಲ್ಲಿ ಕುಡಿತಾ ಇದ್ದ ಬಿಸಿ ಟೀ. ಯಾಕೆ? ಅವನ ನಾಲೆಗೆ ಭಾಳ ಸೂಕ್ಷ್ಮವಾಗಿತ್ತು, ಬಿಸಿ ಕುಡಿಲಿಕ್ಕೆ ಆಗಲಿಲ್ಲ. ಅದನ್ನು ಮೀರಿ ಕುಡಿದು 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 ಏನಾಗಿದೆ ಅಂತ ಹೇಳಿದರೆ ಅವನ ನಾಲೆಗೆ ಕಠಿಣ ಆಗಿದೆ, ಹಾರ್ಡ್ ಆಗಿದೆ. ಈಗ ಅವನಿಗೆ 2 ನಿಮಿಷದಲ್ಲಿ ಕುಡಿಬೋದು, ಅವನಿಗೆ ಎಷ್ಟು ಬಿಸಿ ಇದ್ದರೆ ತಾಗೋದಿಲ್ಲ. ಬಟ್ ಈ ವ್ಯಕ್ತಿ ಅವನ ಬಿಸಿಯನ್ನು ಅವನು ಕುಡಿಯದೆ ಇಟ್ಟ ಕಾರಣ ಅವನ ನಾಲಿಗೆಯನ್ನು ಆತನು ಮೇಂಟೈನ್ ಮಾಡುತ್ತಾನೆ, ಆ ಸೆನ್ಸಿಟಿವಿಟಿಯನ್ನು ಬಿಸಿಗೆ. ಅದೇ ರೀತಿ ಕೆಲವರು ಖಾರ ತಿಂತಾರೆ, ಕೆಲವರು ಮೆಣಸನ್ನು ಅರೆದು ಕುಡಿಯುವವರಿದ್ದಾರೆ, ಅವರಿಗೆ ಖಾರ ಆಗುವುದಿಲ್ಲ. ಕೆಲವರಿಗೆ ಸ್ವಲ್ಪ ಒಂದು ಮೆಣಸು ಹಾಕಿದರೂ ಖಾರ ಆಗ್ತದೆ, ಅಷ್ಟು ಸೆನ್ಸಿಟಿವ್, ಅಷ್ಟು ಸೂಕ್ಷ್ಮ. ಕೆಲವರು ಕಿವಿ ಸೌಂಡ್ ಜೋರು ಇಟ್ಟು 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 ಏನಾಗಿದೆ ಅಂತ ಹೇಳಿದರೆ ಆ ಸೆನ್ಸಿಟಿವಿಟಿ ಡ್ಯಾಮೇಜ್ ಆಗಿ ಹೋಗಿದೆ. ಕೆಲವು ವರ್ಷಿಪ್ ಲೀಡರ್ ಇದ್ದಾರೆ, ಅವ್ರಿಗೆ ಎಷ್ಟು ದೊಡ್ಡ ಮಾನಿಟರ್ ಹಾಕಿದ್ರು ಕೇಳುವುದೇ ಇಲ್ಲ. ಯಾಕೆ ಕೇಳುವುದಿಲ್ಲ? ಅವರಿಗೆ ಸೌಂಡ್ ಕೇಳಿ 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 ಅಂತೇಳಿ ಕಿವಿ ದಡ್ಡ ಆಗಿಬಿಟ್ಟಿದೆ. ಬೇರೆ ಕಡೆಯಲ್ಲಿ ಅವರು ವರ್ಷಿಪ್ಗೆ ಹೋದಾಗ ಏನಾಗ್ತದೆ, ಅವರಿಗೆ ದೊಡ್ಡ ಸೌಂಡ್ ಬೇಕು, ಉಳಿದವರಿಗೆ ಆ ಸೌಂಡ್ ಕೇಳಲಿಕ್ಕೆ ಆಗುವುದಿಲ್ಲ, ಮತ್ತೆ ಅವನು ಕರೆಯುವುದಿಲ್ಲ. ಕೆಲವರದ್ದು ಮೈಕ್ ರಟ್ಟುವವರಿಗೂ ಸೌಂಡ್ ಇಡ್ತಾರೆ. ಯಾಕೆ? ನಮ್ಮ ಕಿವಿಗಳನ್ನು, ನಮ್ಮ ಇಂದ್ರಿಯಗಳನ್ನು ನಾವು ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್. ಅದೇ ರೀತಿ ನಮ್ಮ ಸ್ಪಿರಿಚುವಲ್ ಸೆನ್ಸ್ ಅಂತ ಇದೆ. ಮೂಮೆಂಟ್ ಸೌಲನ ಬಟ್ಟೆಯನ್ನು ಆತನು ಕತ್ತರಿಸಿದಾಗ, ಎಡ್ಜನ್ನು ಕತ್ತರಿಸ್ತಿರುವಾಗ ಅವನ ಮನಸ್ಸಾಕ್ಷಿ ಹಂಗಿಸ್ತು. ಇಮ್ಮಿಡಿಯೇಟ್ಲಿ ಅವನು ತೀರ್ಮಾನ ಮಾಡಿದ, ಇನ್ನು ಮುಂದೆ ನಾನು ಸೌಲನನ್ನು ಮುಟ್ಟುವುದಿಲ್ಲ. ಹಿ ಈಸ್ ಅನಾಯ್ಟೆಡ್, ಈಸ್ ಅನಾಯ್ಟೆಡ್. ಮೇ ಬಿ ಆತನು ದೇವರಿಂದ ತಳ್ಳಲ್ಪಟ್ಟಿದ್ದಾನೆ, ಬಟ್ ಈಸ್ ಅನಾಯ್ಟೆಡ್. ನೆವರ್ ಟಚ್. ಇವತ್ತು ಅನೇಕರು ಟಚ್ ಮಾಡಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಅವರ ಹಾರ್ಟ್ ಹಾರ್ಡ್ ಆಗಿ ಹೋಗಿದೆ, ಕಠಿಣ ಆಗಿದೆ. ನೀನು ಫಸ್ಟ್ ಟೈಮ್ ಮಾತಾಡೋ ನಿನ್ನ ಹಾರ್ಟ್ ಕೂಡ ಸೆನ್ಸಿಟಿವ್ ಆಗಿರುತ್ತದೆ, ಬಟ್ ನೀನು ಅಡ್ಜಸ್ಟ್ ಮಾಡ್ತಿ ಇವರೊಟ್ಟಿಗೆ ಸೇರಿ. ಅದಕ್ಕೆ ಬೈಬಲ್ ಹೇಳ್ತದೆ, ಜ್ಞಾನಹೀನನ ಸಾಹಸ ಅದು ಸಂಕಟ, ಜ್ಞಾನಿಯ ಸಾಹಸ ಇನ್ನೂ ಆತನು ಶಾರ್ಪ್ ಆಗುತ್ತಾನೆ, ಇನ್ನೂ ಆತನು ಜ್ಞಾನಿ ಆಗುತ್ತಾನೆ. ಅದನ್ನು ಪ್ರಿಯರೇ, ದೇವರ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ನೀವು ಕಾಪಾಡ್ರಿ. ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಸುಮ್ಮನೆ ಏನೇನು ಮಾತಾಡಬೇಡ್ರಿ. ಯಾವ ಸೇವಕನ ಬಗ್ಗೆ ಸುಮ್ಮನೆ ಮಾತಾಡಬೇಡ್ರಿ, ಸುಮ್ಮನೆ ಡಿಸ್ಕಸ್ ಮಾಡಬೇಡಿ, ಸುಮ್ಮನೆ ತೀರ್ಪು ಮಾಡಬೇಡ್ರಿ. ನಿಮಗೂ ತೀರ್ಪು ಆಗೋದಿಲ್ಲ. ನೀವು ಅಳೆಯುವ ಅಳತೆಯಿಂದಲೇ ನಿಮ್ಮನ್ನು ಕೂಡ ಅಳೆಯುತ್ತಾರೆ. ಓಕೆ, ನೀವು ಅಳೆಯುವ ಅಳತೆಯಿಂದಲೇ ಅಳೆಯುತ್ತಾರೆ. ನೀನೊಂದು ಸಭೆಯಲ್ಲಿದ್ದಿ, ನಿನಗೆ ಯಾವ ಅಥಾರಿಟಿ ಕೊಡಲ್ಪಟ್ಟಿದೆ, ಯು ಮಸ್ಟ್ ಕರೆಕ್ಟ್. ಕುರಿತ ಸಭೆಗೆ ಹೇಳ್ತಾನೆ, ಒಬ್ಬನು ಅಪ್ಪನ ಹೆಂಡತಿಯನ್ನು ಇಟ್ಟಿದ್ದಾನೆ, ಅವನು ನೀವು ಬಹಿಷ್ಕಾರ ಹಾಕದೆ ನೀವು ಇಟ್ಟಿದ್ದೀರಿ. ಅಲ್ಲಿ ಹೊರಗಿನವನು ತೀರ್ಪು ಮಾಡಲಿಕ್ಕೆ ನಮಗೆ ಅಧಿಕಾರ ಇಲ್ಲ, ಒಳಗಿನವನು ತೀರ್ಪು ಮಾಡುವವರು ನೀವು. ಓಕೆ, ನಿಮ್ಮ ಅಂಡರಲ್ಲಿದ್ದವರು. ಓಕೆ, ಹೊರಗಿನವನು ತೀರ್ಪು ಮಾಡಲಿಕ್ಕೆ ನಮಗೆ ಅಥಾರಿಟಿ ಇಲ್ಲ. ನೀನೊಂದು ಕಂಪನಿಯಲ್ಲಿದ್ದಿ, ಇನ್ನೊಬ್ಬರ ಕಂಪನಿಯ ಮ್ಯಾನೇಜರನ್ನು ತೀರ್ಪು ಮಾಡಲಿಕ್ಕೆ, ಕರೆಕ್ಟ್ ಮಾಡಲಿಕ್ಕೆ ನಿನಗೆ ಅಥಾರಿಟಿ ಇಲ್ಲ. ನಿನ್ನ ಕಂಪನಿಯಲ್ಲಿ ನಿನ್ನ ಅಂಡರ್ಲಿದ್ದ ಮ್ಯಾನೇಜರಿಗೆ, ನಿನ್ನ ಅಂಡರಿದ್ದ ಸೂಪರ್ವೈಸರ್ಗೆ, ನಿನ್ನಲ್ಲಿದ್ದ ವ್ಯಕ್ತಿಗೆ ನೀನು ಕರೆಕ್ಟ್ ಮಾಡುತ್ತೆ.